हरे कृष्ण। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिन् इति नामिने। नमस्ते सारस्वते देवी गौरवाणी प्रचारिणे निर्विशेष शून्यवादी पाश्चात्य देशातारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्ण 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 हरे हरे, हरे राम 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 हरे हरे। ಹರೇ ಕೃಷ್ಣ. ಇವತ್ತಿನ ಉಪದೇಶಾಮೃತ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ನಾವು ತತ್ತತ್ಕರ್ಮ ಪ್ರವರ್ತನಾತ್ ಮತ್ತೆ ಸಂಘತ್ಯಾಗಾತ್ ಮುಖ್ಯವಾಗಿ ನೋಡಿದ್ವಿ. ಅದರ ಹಿಂದಿನ ಕ್ಲಾಸಸ್ ಅಲ್ಲಿ ತತ್ತತ್ಕರ್ಮ ಪ್ರವರ್ತನಾತ್ ಇದನ್ನೆಲ್ಲ ನೋಡಿದೀವಿ. ಸೊ ಇವತ್ತು ನಾವು ಸತೋವ್ರತೆ ಇದರ ಬಗ್ಗೆ ನೋಡೋಣ. ನಾನು ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೇನೆ, ಒಂದ್ಸಲ ನಿಮ್ಗೆ ಕಾಣ್ತಾ ಇದೆಯಾ? ಓಕೆ, ಎಲ್ಲರೂ ರಿಪೀಟ್ ಮಾಡಿ ದಯವಿಟ್ಟು. ಉತ್ಸಾಹ ನಿಶ್ಚಯ ಧೈರ್ಯಾತ್, उत्साह निश्चय धैर्य तत्कर्म प्रवर्तनात्, तत्कर्म प्रवर्तनात्, संगत्यागात् सतोव्रते, संगत्यागात् सतोव्रते, षड्भिर्भक्ति प्रसिद्ध्यति, सद्भिर्भक्ति प्रसिद्ध्यति. ಟ್ರಾನ್ಸ್ಲೇಷನ್ ಓದ್ತೀರಾ? ಓದ್ಲಾ ಪ್ರಭು? ಹಾ, ಓದಿ. ಪ್ರಭುಜಿ ಓದ್. ಯಾರಾದ್ರೂ ಒಬ್ರು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕನ್ನಡದಲ್ಲಿ ಓದಿ, ಕನ್ನಡದಲ್ಲಿ ಓದಿ ದಯವಿಟ್ಟು. ಕನ್ನಡ ಪುಸ್ತಕ ಇದೆಯಾ ಯಾರ ಹತ್ರ ಆದ್ರೂ? ಇಲ್ಲ ಪ್ರಭು, ಕನ್ನಡ ಬುಕ್ ಇಲ್ಲ. ಓಕೆ ಓಕೆ, ಇಂಗ್ಲಿಷ್ ಅಲ್ಲಿ ಓದಿ. ಹರೇ ಕೃಷ್ಣ. ದಂಡೋತ್ ಪ್ರಣಾಮ್ ಪ್ರಭುಜಿ. ಹಾ, ದಂಡೋತ್ ಪ್ರಣಾಮ. ಪ್ರಭು, ನನ್ನ ಹತ್ರ ಕನ್ನಡ ಬುಕ್ ಇದೆ. ಹಾ, ಓದಿ ಮಾತಾಜಿ. ಯಾವುದು ಹೇಳಿ ಪ್ರಭು? ಸಾರಿ, ನಾನು ಬುಕ್ ಈಗ ತೆಗೆದೆ. ಶ್ಲೋಕ 3 ಓದಿ, ಅನುವಾದ. ಬುಕ್ ಯಾವುದು ಬೇರೆ ತಗೊಂಡು. ಓಕೆ, ಯಾರಾದ್ರೂ ಇಂಗ್ಲಿಷ್ ಆದ್ರೂ ಪರವಾಗಿಲ್ಲ ಓದಿ, ಯಾಕಂದ್ರೆ ಟೈಮ್ ಆಗ್ತಾ ಇದೆ. ಸಾರಿ ಪ್ರಭು. ಶ್ಲೋಕ 3. ಹರೇ ಕೃಷ್ಣ. ಹರೇ ಕೃಷ್ಣ ಓದ್ತೇನೆ ಪ್ರಭು. ಅನುವಾದ. ಓಕೆ. ಶುದ್ಧ ಭಕ್ತಿ ಸೇವೆ ಮಾಡಲು ಅನುಕೂಲವಾದ 6 ತತ್ವಗಳಿವೆ. 1 ಉತ್ಸಾಹದಿಂದಿರುವುದು, 2 ಆತ್ಮವಿಶ್ವಾಸದಿಂದ ಪ್ರಯತ್ನ ಪಡುವುದು, 3 ತಾಳ್ಮೆಯಿಂದಿರುವುದು, 4 ಶ್ರವಣ ಕೀರ್ತನ ವಿಷ್ಣು ಸ್ಮರಣಂ. ಕೃಷ್ಣನ ಬಗೆಗೆ ಶ್ರವಣ, ಜಪ ಮತ್ತು ಸ್ಮರಣೆ ಮೊದಲಾದವುಗಳಿಂದ ನಿಯಂತ್ರಕ ತತ್ವಗಳನ್ನು ಅನುಸರಿಸುವುದು. 5 ಭಕ್ತರಲ್ಲದವರ ಸಹವಾಸವನ್ನು ತೊರೆಯುವುದು ಮತ್ತು 6 ಹಿಂದಿನ ಆಚಾರ್ಯರು ನಡೆದ ಹಾದಿಯಲ್ಲಿ ನಡೆಯುವುದು. ಈ 6 ತತ್ವಗಳ ಅನುಷ್ಠಾನದಿಂದ ಖಂಡಿತವಾಗಿ ಭಕ್ತಿ ಸೇವೆಯಲ್ಲಿ ಸಿದ್ಧಿಯನ್ನು ಪಡೆಯಬಹುದು. ಹರೇ ಕೃಷ್ಣ. ಭಾವಾರ್ಥ ಓದ್ಬೇಕಾ ಪ್ರಭು? ಬೇಡ ಮಾತಾಜಿ,
ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇವತ್ತು ನಾವು ಸತೋವ್ರತೆ ಇದರ ಬಗ್ಗೆ ನೋಡೋಣ. ಸತೋವ್ರತೆ ಅಂದ್ರೆ ಏನು? ಸತೋ ಈ ವರ್ಡಿಗೆ ಇನ್ನೊಂದು ಅರ್ಥ ಇದೆ, ಸಾಧು ಅಂತಾನು ಕರೀತಾರೆ. ಸಾಧು ವೃತ್ತಿ ಇದನ್ನು ಸತೋವ್ರತೆ ಅಂತಾನು ಕರೀತಾರೆ. ಸೊ ಸಾಧು ವೃತ್ತಿ ಅಂದ್ರೆ ಏನು? ಇದು ನಾವು ಆಚಾರ್ಯರ ಹಾದಿಯಲ್ಲಿ ನಡೆಯುವುದು. ಹಿಂದಿನ ಆಚಾರ್ಯರು ನಮ್ಗೆ ಮಾರ್ಗವನ್ನು ತೋರಿಸಿರ್ತಾರೆ. ಆ ಆಚಾರ್ಯರು ತೋರಿಸಿಕೊಟ್ಟಿರುವ ಹಾದಿಯಲ್ಲಿ ನಡೆಯುವುದು, ಇದನ್ನು ಸತೋವ್ರತೆ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಅರ್ಥ ಅಂದ್ರೆ ಅವರ ಗುಣಗಳನ್ನು ನಾವು ಬೆಳೆಸ್ಕೊಳ್ಳುವುದು. ಸೊ ಅವರು ಅನುಸರಿಸುವುದು ಅಂತ ಹೇಳ್ತಾರೆ. ಅನುಕರಣೆ ಮಾಡಬಾರದು, ಆದ್ರೆ ಅನುಸರಣೆ ಮಾಡಬೇಕು. ಸೊ ಇದು ಭಕ್ತಿ ವಿನೋದ್ ಠಾಕೂರ್ ಅವರು ಬರೆದಿರುವಂತಹ ಪುಸ್ತಕ, ಇದು ಭಕ್ತ್ಯಾಲೋಕ ಅಂತ ಇದೆ. ಅದರಲ್ಲಿ ಈ ಉಪದೇಶಾಮೃತದ ಭಾವಾರ್ಥಗಳನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಶ್ಲೋಕಕ್ಕೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತೆ ಸನ್ಯಾಸ 4 ವಿಧದ ಭಾವಾರ್ಥಗಳನ್ನು ಅವರು ಬರೆದಿದ್ದಾರೆ. ಆದ್ರೆ ನಾವು ಇಲ್ಲಿ ಹೆಚ್ಚಿನವರು ಗೃಹಸ್ಥ ಆಶ್ರಮದಲ್ಲಿರುವುದರಿಂದ ನಾವು ಈ ಶ್ಲೋಕ ಗೃಹಸ್ಥ ಆಶ್ರಮಕ್ಕೆ ಹೇಗೆ ಅಪ್ಲೈ ಆಗ್ತದೆ ಅದನ್ನು ನಾವು ಸರಿಯಾಗಿ ನೋಡೋಣ. ಸೊ ಪ್ರಮುಖವಾಗಿ ಸಾಧು ವೃತ್ತಿ ಅಥವಾ ಸತೋವ್ರತೆ ಇದನ್ನು ನಾವು ನೋಡಿದಾಗ, ವೃತ್ತಿ ಅಂದ್ರೆ ಇದಕ್ಕೆ 2 ಅರ್ಥಗಳು ಬರ್ತದೆ. ಒಂದನ್ನು ಪ್ರೊಪೆನ್ಸಿಟಿ ಅಥವಾ ಸ್ವಭಾವ ಅಂತ ಕರೀತಾರೆ. ಆಮೇಲೆ ಇನ್ನೊಂದನ್ನು ಲೈಫ್ ಸ್ಟೈಲ್ ಅಥವಾ ಜೀವನ ಶೈಲಿ ಅಂತ ಹೇಳ್ತಾರೆ. ಸ್ವಭಾವ ಅಂದ್ರೆ ಏನು? ಒಬ್ಬನ ಗುಣಗಳು, ಅಂದ್ರೆ ಸ್ವಾಭಾವಿಕವಾಗಿ ಒಬ್ಬನಿಗೆ ಒಂದು ಸ್ವಭಾವ, ಒಂದು ನ್ಯಾಚುರಲ್ ಆಗಿ ಅವನು ಒಂದು ರೀತಿಯ ಗುಣಗಳನ್ನು ಅವನು ಹೊಂದಿರ್ತಾನೆ. ಉದಾಹರಣೆಗೆ ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಒಬ್ಬ ವ್ಯಕ್ತಿ ತುಂಬಾ ಕೋಪಿಷ್ಠನಾಗಿ ಇದ್ದಾನೆ. ಅವನು ತುಂಬಾ ಕೋಪದಿಂದ ವರ್ತನೆ ಮಾಡ್ತಾ ಇದ್ದಾನೆ. ಆಮೇಲೆ ಇನ್ನೊಬ್ಬ ವ್ಯಕ್ತಿ ಅವನು ತುಂಬಾ ಮೃದುವಾಗಿ ಹಾಸ್ಯ ಸ್ವಭಾವವನ್ನು ಹೊಂದಿದ್ದಾನೆ. ಸೊ ಈ ರೀತಿ ನಾವು ನಮ್ಮ ಜೀವನದಲ್ಲೂ ಸಹ ಈ ರೀತಿ ಬೇರೆ ಬೇರೆ ಸ್ವಭಾವವನ್ನು ಹೊಂದಿರುವಂತಹ ವ್ಯಕ್ತಿಗಳನ್ನು ನಾವು ನೋಡ್ತೇವೆ. ಆಮೇಲೆ ಇನ್ನೊಂದು ಜೀವನ ಶೈಲಿ ಅಥವಾ ನ್ಯಾಚುರಲ್ ಆಕ್ಯುಪೇಷನ್ ಅಂತ ಕರೀತಾರೆ. ಇದನ್ನು ಶಾಸ್ತ್ರದಲ್ಲಿ ವರ್ಣಾಶ್ರಮ ಅಂತ ಕರೀತಾರೆ. ವರ್ಣ ಮತ್ತು ಆಶ್ರಮದ ಪ್ರಕಾರ ಒಬ್ಬನು ನಡೆಯುವುದು. ಸೊ ಭೌತಿಕ ದೇಹದ ಸ್ತರದಲ್ಲಿ ಇರಬೇಕಾದ್ರೆ ಪ್ರತಿಯೊಬ್ಬನಿಗೂ ಒಂದು ಸ್ವಧರ್ಮ ಅಂತ ಇರ್ತದೆ. ಸೊ ಇದನ್ನು ಜಾತಿಯ ಆಧಾರದ ಮೇಲೆ ಅಥವಾ ಕುಲದ ಆಧಾರದ ಮೇಲೆ ವಿಸ್ತೃತವಾಗಿ ವಿವರಿಸಲಾಗಿಲ್ಲ. ಬಟ್ ಗುಣ ಮತ್ತು ಕರ್ಮ ಇದರ ಆಧಾರದ ಮೇಲೆ ಈ ವರ್ಣ ಮತ್ತು ಆಶ್ರಮ ಇದನ್ನು ವೈದಿಕ ಶಾಸ್ತ್ರದ ಪ್ರಕಾರ ಇದನ್ನು ವಿವರಿಸ್ತಾರೆ. ಇದು ಸಮಾಜದಲ್ಲಿ ಮಾತ್ರ ಅಲ್ಲ ಈ ವರ್ಣಾಶ್ರಮ ಇರುವುದು. ಈವನ್ ನಾವು ಯಾವುದೇ ಒಂದು ಕಂಪನಿ ತೆಗೆದುಕೊಂಡಾಗ, ಈ ಸಾಫ್ಟ್ವೇರ್ ಕಂಪನೀಸ್ಗಳು ಯಾವುದೇ ವಿಷಯ ಇದು ಒಂದು ಭಾಗವನ್ನು ತೆಗೆದುಕೊಂಡ್ರು ಸಹ ಆ ಯಾವುದೋ ಒಂದು ಒಳ್ಳೆಯ ರೀತಿಯಲ್ಲಿ ನಡೆದುಕೊಂಡು ಹೋಗಬೇಕಾದ್ರೆ ಅದರಲ್ಲಿ ಈ 4 ಆಶ್ರಮಗಳು ಮತ್ತೆ ವರ್ಣಗಳು, ಅದು ಮೇನ್ ಆಗಿ ಆಶ್ರಮಗಳಿಗಿಂತ ವರ್ಣಗಳು ತುಂಬಾ ಪ್ರಮುಖವಾಗಿದೆ. ಉದಾಹರಣೆಗೆ ಒಂದು ಕಂಪನಿಯಲ್ಲಿ R&D ಡಿಪಾರ್ಟ್ಮೆಂಟ್ ಇರ್ತದೆ. ಸೊ ಈ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂತ. ಸೊ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಇದರಲ್ಲಿ ಇರುವ ವರ್ಕ್ ಮಾಡೋ ಎಂಪ್ಲಾಯೀಸ್ಗಳು ಅವರು ತುಂಬಾ ಜ್ಞಾನವನ್ನು ಹೊಂದಿರ್ತಾರೆ. ಸೊ ಇವರನ್ನು ಬ್ರಾಹ್ಮಣ ಕ್ಯಾಟಗರಿಗೆ ಹೋಲಿಸಬಹುದು. ಮತ್ತೆ ಕಂಪನಿಯಲ್ಲಿ ಅಡ್ಮಿನಿಸ್ಟ್ರೇಷನ್ ಒಂದು ಡಿಪಾರ್ಟ್ಮೆಂಟ್ ಇರ್ತದೆ. ಸೊ ಅವರಿಗೆ ಪವರ್ ಎಲ್ಲ ಇರ್ತದೆ. ಸೊ ಅವರನ್ನು ಕ್ಷತ್ರಿಯರಿಗೆ ಹೋಲಿಸಬಹುದು. ಸೊ ಅದೇ ರೀತಿ ಹಣಕಾಸುಗಳನ್ನು ನೋಡುವಂತಹ ಈ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಥವಾ ಈ ಕ್ಯಾಶ್ ಮತ್ತೆ ಈ ಹಣಕಾಸು ಈ ರೀತಿಯ ವಿಷಯಗಳನ್ನು ನೋಡ್ಲಿಕ್ಕೆ ಆ ಡಿಪಾರ್ಟ್ಮೆಂಟ್ ಇದೆ. ಅಲ್ಲಿ ಇರುವ ಎಂಪ್ಲಾಯೀಸ್ ಗಳನ್ನು ವೈಶ್ಯ ಇವರಿಗೆ ಹೋಲಿಸಬಹುದು. ಆಮೇಲೆ ಲೇಬರ್ ಕ್ಲಾಸ್ ಅಂತ ಇರ್ತದೆ. ಲೇಬರ್ ಕ್ಲಾಸ್ ಅವರು ಲೇತ್ ಮೇಲೆ ವರ್ಕ್ ಮಾಡಬಹುದು ಅಥವಾ ಬೇರೆ ಮೆಷಿನ್ಸ್ ಗಳ ಮೇಲೆ ವರ್ಕ್ ಮಾಡಬಹುದು. ಈ ಎಂಪ್ಲಾಯೀಸ್ ಗಳನ್ನು ಶೂದ್ರ ಇವರಿಗೆ ಹೋಲಿಸಬಹುದು.
ಸೊ ಈ ರೀತಿ ಇದು ಕ್ಯಾಟಗರಿಯನ್ನು ನೋಡಿದ್ರೆ ಯಾವಾಗ ಈ ಎಲ್ಲಾ ರೀತಿಯ ಬೇರೆ ಬೇರೆ ಸ್ವಧರ್ಮವನ್ನು ಹೊಂದಿರುವಂತಹ ಮತ್ತೆ ಅವರ ನ್ಯಾಚುರಲ್ ಪ್ರೊಪೆನ್ಸಿಟಿ ಆ ಸ್ವಭಾವದ ಮೇಲೆ ಈ ವರ್ಣ ಮತ್ತು ಆಶ್ರಮಗಳನ್ನು ನಾವು ಅದು ವಿಂಗಡಣೆ ಮಾಡಲಾಗಿದೆ ಇನ್ನು ವೈದಿಕ ಶಾಸ್ತ್ರದಲ್ಲಿ. ಆದ್ರೆ ಒಬ್ನು ಅರ್ಥ ಮಾಡ್ಕೊಳ್ಬೇಕು ಏನು ಅಂದ್ರೆ ಎಲ್ಲಾ ಈ ಕರ್ಮ ನಾವು ಏನು ಮಾಡ್ತೇವೆ ಅದನ್ನ ನಾವು ಆ ರಿಸಲ್ಟ್ಸ್ ಫ್ರೂಟ್ಸ್ ಏನಿದೆ ಫಲ ಅಂತ ಕರಿತೇವೆ, ಆ ಫಲವನ್ನು ನಾವು ಯಜ್ಞೇಶ್ವರನಾದ ವಿಷ್ಣುವಿಗೆ ಸಮರ್ಪಣೆ ಮಾಡಬೇಕು. ಸೊ ಅದಕ್ಕಾಗಿ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಯಜ್ಞಾರ್ಥಾತ್ ಕರ್ಮಣೋ ಯತ್ರ ಲೋಕೋಯಂ ಕರ್ಮ ಬಂಧನಃ. ಸೊ ಯಾವುದೇ ಆಕ್ಟಿವಿಟೀಸ್ ಗಳನ್ನು ಮಾಡುವುದಿದ್ರೆ ಅದನ್ನು ಯಜ್ಞವಾಗಿ ನಾವು ಅದನ್ನು ಯಜ್ಞೇಶ್ವರನಾದ ವಿಷ್ಣುವಿಗೆ ನಾವು ಸಮರ್ಪಿಸಬೇಕು. ಸೊ ಆದ್ದರಿಂದ ಈ ಪ್ರಕೃತಿಯ 3 ಗುಣಗಳು ರಾಜಸಿಕ ತಾಮಸಿಕ ಮತ್ತೆ ಸಾತ್ವಿಕ ಈ ಗುಣಗಳು ಇದೆ. ಸೊ ಒಬ್ಬನು ರಾಜಸಿಕ ಮತ್ತು ತಾಮಸಿಕ ಗುಣಗಳಿಂದ ಅವನು ಮೇಲೇರಿ ಅವನು ಸತ್ವ ಗುಣಕ್ಕೆ ಬರಬೇಕು. ಸೊ ಈ ಶ್ರೀಮದ್ ಭಾಗವತದ 11ನೇ ಸ್ಕಂದದಲ್ಲಿ ಈ ಶ್ಲೋಕವನ್ನು ವಿವರಿಸಿದ್ದಾರೆ. ರಜಸ್ತಮಶ್ಚಾಭಿಜಯೇತ್ ಸತ್ವ ಸಂಶೇವಯ ಮುನಿಃ ಸತ್ವಂ ಚಾಭಿಜಯೇತ್ ಯುಕ್ತೋ ನಿರಪೇಕ್ಷೇಣ ಶಾಂತದಿ. ಅಂದ್ರೆ ಒಬ್ನು ಸತ್ವಗುಣದ ವಿಷಯಗಳಲ್ಲಿ ಮಾತ್ರ ತೊಡಗಿಕೊಂಡು ರಾಜಸ ಮತ್ತು ತಾಮಸದ ಗುಣಗಳನ್ನು ಜಯಿಸ್ಬೇಕು. ಸೊ ಈ ರೀತಿ ಒಬ್ಬ ಮುನಿ ಅನ್ನಿಸ್ಕೊಂಡವನು ಭಕ್ತಿ ಸೇವೆಯಲ್ಲಿ ಸ್ಥಿತನಾಗ್ತಾನೆ, ಮತ್ತೆ ಅವನು ಈ ಸಾತ್ವಿಕ ಗುಣಗಳನ್ನು ಸಹ ಜಯಿಸಿ ಅವನು ಕ್ರಮೇಣ ಶುದ್ಧ ಸತ್ವಕ್ಕೆ ಅವನು ಬರ್ತಾನೆ. ನಾವು ಈ ಚಿತ್ರದಲ್ಲಿ ನೋಡ್ತಾ ಇದ್ದೇವೆ, ಒಬ್ಬನು ಈ ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡ್ರೆ ಅವನು ಶ್ರೀ ರಾಧಾಕೃಷ್ಣ ಅವರ ಟುವರ್ಡ್ಸ್ ಅವನು ಮೇಲೆ ಹೋಗ್ತಾನೆ. ಆದ್ರೆ ಒಬ್ನು ತುಂಬಾ ಮೋಹಗಳನ್ನು ಹೊಂದಿದ್ರೆ ಅಥವಾ ಅವನು ತುಂಬಾ ಒಂದು ಅಟ್ಯಾಚ್ಮೆಂಟ್ ಆಮೇಲೆ ಈ ತಾಮಸಿಕ ಗುಣಗಳನ್ನು ಬೆಳೆಸಿಕೊಂಡ್ರೆ ಅವನು ಕೆಳಗೆ ಬೀಳ್ತಾನೆ, ನರಕಕ್ಕೆ ಹೋಗ್ಬೇಕಾಗ್ತದೆ. ಸೊ ಆದ್ದರಿಂದ ನಾವು ಸಾತ್ವಿಕ ಗುಣಕ್ಕೆ ಮೊದಲು ಮೇಲೇರಬೇಕು. ಸೊ ನಾವು ನೋಡಿದಾಗ ಸಾತ್ವಿಕ ಗುಣದಲ್ಲಿ ಸಹ ಬೇರೆ ಬೇರೆ ನಾವು ಸ್ಥಳ ಇರಬಹುದು ಅಥವಾ ಸಮಯ ಇರಬಹುದು ಅಥವಾ ಕಾರ್ಯಚಟುವಟಿಕೆಗಳು ಇರಬಹುದು, ವಸ್ತುಗಳಿರಬಹುದು, ಇದರಲ್ಲಿ ಬೇರೆ ಬೇರೆ ವಿಂಗಡಣೆಗಳು ಸಹ ಇದೆ. ಸೊ ಉದಾಹರಣೆಗೆ ನಾವು ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ರು, ಈ ಹಳ್ಳಿಗಳು ಏನಿದೆ, ಹಳ್ಳಿಗಳು ಅಥವಾ ಈ ಫಾರೆಸ್ಟ್ ಪ್ಲೇಸ್ ಇದೆಲ್ಲ ಇದು ಸಾತ್ವಿಕ ಸ್ಥಳಗಳು. ಆಮೇಲೆ ಈ ಸಿಟೀಸ್ ಅಲ್ಲಿ ಇದೆಲ್ಲ ರಾಜಸಿಕ ಸ್ಥಳ. ಆಮೇಲೆ ಸಿಟೀಸ್ ಅಲ್ಲಿ ಈ ಮದ್ಯಪಾನ ಬಾರ್ ಎಲ್ಲ ಇರಬಹುದು, ಅದೆಲ್ಲ ತಾಮಸಿಕ ಸ್ಥಳಗಳು. ಸೊ ಅದೇ ರೀತಿ ಸಮಯವನ್ನು ನಾವು ತೆಗೆದುಕೊಂಡಾಗ ಈ ಬ್ರಹ್ಮ ಮುಹೂರ್ತ ಏನಿದೆ ಅದು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ತುಂಬಾ ಉತ್ತಮವಾದದ್ದು. ಆಮೇಲೆ ಬೆಳಗ್ಗಿನ ಸಮಯ ಅದು ಸಾತ್ವಿಕವಾಗಿರ್ತದೆ, ಮಧ್ಯಾಹ್ನದ ಸಮಯ ರಾಜಸಿಕ, ಆಮೇಲೆ ರಾತ್ರಿ ತಾಮಸಿಕ ಸಮಯವಾಗಿರ್ತದೆ. ಅದೇ ರೀತಿ ನಾವು ಕಾರ್ಯಚಟುವಟಿಕೆಗಳನ್ನು ನೋಡಿದ್ರೆ ಟೀಚಿಂಗ್ ಮಾಡುವುದು ಅಂದ್ರೆ ಬೇರೆಯವರಿಗೆ ಕಲಿಸುವುದು, ಯಜ್ಞಗಳನ್ನು ಮಾಡುವುದು, ಶ್ಲೋಕ ಉಚ್ಚಾರಣೆ ಮಾಡುವುದು, ಇದೆಲ್ಲ ಕಾರ್ಯಚಟುವಟಿಕೆಗಳು ಸಾತ್ವಿಕದಲ್ಲಿ ಬರ್ತದೆ. ಆಮೇಲೆ ವಸ್ತುಗಳನ್ನು ನೋಡಿದ್ರಾಗ ಒಬ್ಬ ಸ್ಟೂಡೆಂಟ್ ತುಂಬಾ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ರೆ ಅದು ರಾಜಸಿಕ. ಆಮೇಲೆ ಕೆಲವರು ಡ್ರಗ್ ಅಡಿಕ್ಟ್ ಗಳಾಗಿರ್ತಾರೆ, ಅದು ತಾಮಸಿಕವಾಗಿದೆ. ಸೊ 7ನೇ ಸ್ಕಂದದಲ್ಲಿ ಹೇಗೆ ನಾವು ಸಾತ್ವಿಕ ಗುಣಗಳನ್ನು ಹೆಚ್ಚು ಮಾಡಬೇಕು ಅಥವಾ ಯಾವ ಗುಣಗಳು ಅದು ಅಂತ ಅದರ ಬಗ್ಗೆ ವಿವರಣೆ ಇದೆ. ಅದರಲ್ಲಿ 30 ಗುಣಗಳು ತುಂಬಾ ಪ್ರಮುಖವಾದದ್ದು. ಒಂದೊಂದಾಗಿ ನೋಡೋಣ. 1ನೇದು ಸತ್ಯ.
ಸತ್ಯ ಅಂದ್ರೆ ಒಬ್ನು ಯಾವಾಗ್ಲೂ ಸುಳ್ಳನ್ನು ಹೇಳ್ಬಾರ್ದು. ಆಮೇಲೆ ಕೆಲವರು ತಾವು ಮಾಡದೇ ಇರುವಂತಹ ಕೆಲಸಗಳಿಗೆ ಸಹ ಕ್ರೆಡಿಟ್ ಗಳನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾರೆ. ಸೊ ಈ ರೀತಿಯ ವಿಷಯಗಳು ಏನಿದೆ ಇದು ಅಸತ್ಯವಾಗ್ತದೆ. ಸೊ ಅದರಿಂದ ಒಬ್ನು ಸತ್ಯ ಈ ಗುಣವನ್ನು ಬೆಳೆಸ್ಕೊಳ್ಬೇಕು. ಆಮೇಲೆ ದಯಾ ಅಂದ್ರೆ ಈ ಬೇರೆಯವರಿಗೆ ಕರುಣೆಯನ್ನು ಹೊಂದಿರಬೇಕು. ಬೇರೆಯವರ ದುಃಖ ವೈಷ್ಣವ ಅವನು ತನ್ನ ದುಃಖ ಅಂತ ಅನ್ಕೊಳ್ತಾನೆ. ಅದಕ್ಕೆ ಪರ ದುಃಖಿ ಅಂತ ಹೇಳ್ತಾರೆ ವೈಷ್ಣವನಿಗೆ. ಸೊ ಈ ರೀತಿ ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ಓದಿ ಬೇರೆಯವರಿಗೆ ಬೋಧನೆ ಮಾಡಬೇಕು, ಅವರಿಗೆ ದಯೆಯನ್ನು ನಾವು ತೋರಿಸ್ಬೇಕು. ಆಮೇಲೆ ತಪಃ ಅಂದ್ರೆ ಏಕಾದಶಿ ವ್ರತಗಳನ್ನು ಮಾಡುವುದು. ಆಮೇಲೆ ಈ ರೀತಿ ಫೆಸ್ಟಿವಲ್ ಸಮಯದಲ್ಲಿ ಫಾಸ್ಟಿಂಗ್ ಅಂದ್ರೆ ಉಪವಾಸಗಳನ್ನು ಮಾಡುವುದು, ಅಥವಾ ಬೆಳಿಗ್ಗೆ ಬೇಗ ಎದ್ದು ಚಳಿಗಾಲದಲ್ಲೂ ಸಹ ಬೇಗ ಎದ್ದು ಜಪವನ್ನು ಮಾಡುವುದು. ಸೊ ಈ ರೀತಿ ಫಾಸ್ಟಿಂಗ್ ಅಂಡ್ ಫೀಸ್ಟಿಂಗ್. ಸೊ ಹೆಚ್ಚು ಜಪವನ್ನು ಮಾಡುವುದು. ಬೇರೆ ಈಗ ಏಕಾದಶಿಯ ಸಮಯದಲ್ಲಿ 64 ಮಾಲೆ ಈ ರೀತಿ ಜಪವನ್ನು ಮಾಡುವುದು, ಇದನ್ನ ತಪ ಅಂತ ಹೇಳ್ತಾರೆ. ಆಮೇಲೆ ಶೌಚಂ ಕ್ಲೆನ್ಲಿನೆಸ್. ಒಬ್ನು ಕಡೆ ಪಕ್ಷ ದಿನದಲ್ಲಿ 2 ಬಾರಿ ಸ್ನಾನವನ್ನು ಮಾಡುವುದು, ಅಥವಾ ಬಾಹ್ಯವಾಗಿ ಜಪವನ್ನು ಮಾಡಿ ಬಾಹ್ಯವಾಗಿ ಸ್ನಾನವನ್ನು ಮಾಡ್ತಾನೆ, ಆಂತರಿಕವಾಗಿ ಇಂಟರ್ನಲಿ ಅವನು ಜಪವನ್ನು ಮಾಡಿ ಕ್ಲೀನ್ಲಿನೆಸ್ ಅನ್ನು ಮೇಂಟೈನ್ ಮಾಡ್ತಾನೆ. ಆಮೇಲೆ ತಿತಿಕ್ಷ ಅಂದ್ರೆ ಈ ಸಹನೆ, ಟಾಲರೆನ್ಸ್ ಅಂತ ಹೇಳ್ತಾರೆ. ಸೊ ಅಂಬರೀಷ ಮಹಾರಾಜನಿಗೆ ದುರ್ವಾಸ ಮುನಿಗಳು ಅವರು ಕೂದಲನ್ನು ಈ ರೀತಿ ಅವನು ಆ ಕೂದಲಿನಿಂದ ಒಬ್ಬ ರಾಕ್ಷಸನನ್ನು ಸೃಷ್ಟಿ ಮಾಡಿ ಅಂಬರೀಷ ಮಹಾರಾಜನನ್ನು ಕೊಲ್ಲಿಕ್ಕೆ ಹೋಗ್ತಾರೆ. ಸೊ ಆವಾಗ ಸುದರ್ಶನ ಚಕ್ರ ಬಂದು ದೂರ್ವಾಸ ಮುನಿಯನ್ನು ಅಟ್ಟಿಕೊಂಡು ಹೋಗ್ತದೆ. ಸೊ ಆದ್ರೂ ಸಹ ಅಂಬರೀಷ ಮಹಾರಾಜರು ಟಾಲರೆನ್ಸ್ ಅಂದ್ರೆ ಅವರು ಸಹನಾಶೀಲರಾಗಿ ಇದ್ರು. ಮಾರೇ ಕೃಷ್ಣ ರಾಕೇಕೆ, ರಾಕೇ ಕೃಷ್ಣ ಮಾರೇಕೆ. ಕೃಷ್ಣ ನಿನಗೆ ಇಷ್ಟ ಇದ್ರೆ ನಾನು ಬದುಕ್ತೇನೆ, ಇಲ್ಲ ಅಂದ್ರೆ ನಾನು ನಿನ್ನ ಇಷ್ಟ ಇದ್ರೆ ನಾನು ಸಾಯ್ತೇನೆ ಅಂತ ಅವರು ಆ ರೀತಿ ಸಹನಾಶೀಲತೆಯನ್ನು ಹೊಂದಿದ್ರು. ಸೊ ಪರೀಕ್ಷಿತ್ ಮಹಾರಾಜ್ ಅವರಿಗೆ ಸಣ್ಣ ತಪ್ಪಿಗೆ ದೊಡ್ಡ ಶಿಕ್ಷೆ ಸಿಕ್ತು, ಆದ್ರೂ ಸಹ ಅವರು ಟಾಲರೆನ್ಸ್ ಅನ್ನು ಹೊಂದಿದ್ರು. ಆಮೇಲೆ ಅದೇ ರೀತಿ ಪ್ರಹ್ಲಾದ್ ಮಹಾರಾಜ್ ಅವರು ಸಹ ಹಿರಣ್ಯಕಶಿಪು ಎಷ್ಟೇ ಟಾರ್ಚರ್ ಮಾಡಿದ್ರು ಸಹ ಅವರು ಅದನ್ನು ಸಹಿಸಿಕೊಂಡ್ರು. ತತ್ತೇನು ಕಂಪಂ ಸುಸಮೀಕ್ಷಮಾನಂ ಗುಂಜಾನವೇವಾತ್ಮ ಕೃತಂ ವಿಪಾಕಂ. ಸೊ ಅದರಿಂದ ಸತೋವ್ರತೆ ಅಂದ್ರೆ ಈ ಮಹಾಜನರ ಅಥವಾ ದೊಡ್ಡ ಗ್ರೇಟ್ ಡಿವೋಟೀಸ್, ಮಹಾನ್ ಭಕ್ತರ ಮಾರ್ಗದಲ್ಲಿ ನಾವು ಅದನ್ನು ಅನುಸರಿಸಿಕೊಂಡು ನಾವು ಹೋಗ್ಬೇಕು. ಸೊ ಈಕ್ಷಾ ಅಂದ್ರೆ ಒಂದು ವಿಷಯವನ್ನು ನಾವು ಸರಿಯಾಗಿ ನೋಡ್ಬೇಕು, ಯಾವುದು ಸರಿ ಯಾವುದು ತಪ್ಪು ಅಂತ. ಈ ಡಿಸ್ಕ್ರಿಮಿನೇಷನ್ ಅನ್ನು ನಾವು ಮಾಡುವಂತಹ ಒಂದು ಅಬಿಲಿಟಿ ಏನಿದೆ ಅದನ್ನು ಈಕ್ಷಾ ಅಂತ ಕರೀತಾರೆ. ಆಮೇಲೆ ಸಮದಮ ಅಂದ್ರೆ ಏನು? ಇಂದ್ರಿಯಗಳನ್ನು ಮತ್ತು ಮನಸ್ಸನ್ನು ಇದನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವುದು. ಸೊ ನಮ್ಗೆ ಮನಸ್ಸಿಗೆ ಬಂದಾಗೆ ಕೆಲವರು ಆಕ್ಟ್ ಮಾಡ್ತಾರೆ. ಸೊ ಒಬ್ನಿಗೆ BMW ಕಾರ್ ಬೇಕು ಅಂತ ಮನಸ್ಸಿಗೆ ಬಂದ ತಕ್ಷಣ ಅವರು ತನ್ನ ಸಾಧ್ಯ ಇದೆಯೋ ಇಲ್ಲೋ ಅದನ್ನು ನೋಡಲ್ಲ, ಆದ್ರೆ ಲೋನ್ ತೆಗೆದುಕೊಂಡು ಲಕ್ಸುರಿ ಇದನ್ನು ಮಾಡುವುದು. ಸೊ ಅದರಿಂದ ಯಾರು ಭಕ್ತನಾಗಿರ್ತಾನೆ ಅವನು ದಮ ಎರಡನ್ನೂ ಸಹ ಮಾಡ್ಬೇಕು. ಯಾವುದು ನೆಸೆಸಿಟಿ ಇದೆ ಮತ್ತೆ ಯಾವುದು ಲಕ್ಸುರಿ ಇದನ್ನು ಸರಿಯಾಗಿ ವಿಂಗಡಣೆ ಮಾಡ್ಬೇಕು, ಡಿಫ್ರೆನ್ಶಿಯೇಟ್ ಮಾಡ್ಬೇಕು. ಮತ್ತೆ ಈ ಇಂದ್ರಿಯಗಳನ್ನು ನಾವು ಮುಕ್ತವಾಗಿ ಬಿಡಬಾರ್ದು. ಸೊ ಇಂದ್ರಿಯಗಳ ಸಂಯಮ, ಇಂದ್ರಿಯಗಳನ್ನು ರಿಸ್ಟ್ರೈನ್ ಮಾಡಬೇಕು. ಅಜಾಮಿಲ ಹೇಗೆ ಅವನು ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳಿಕ್ಕಾಗದೆ ಅವನು ಒಬ್ಬಳು ವೈಶ್ಯಗೆ ಅವನು ಮದುವೆ ಆಗಿ ಆಮೇಲೆ ಎಲ್ಲಾ ರೀತಿಯ ಪಾಪ ಕಾರ್ಯಗಳನ್ನು ಅವನು ಮಾಡಿದ. ಅದೇ ರೀತಿ ವಿಶ್ವಾಮಿತ್ರ ಮುನಿ ಅವನು ಮೇನಕೆಗೆ ಅವನು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ಲಿಕ್ಕಾಗದೆ ಮೇನಕೆಗೆ ಅವನು ಮದುವೆ ಆಗ್ಬೇಕಾಯ್ತು. ಸೊ ಈ ರೀತಿ ಬೇರೆ ಬೇರೆ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಸಹ ನೋಡಿದ್ವಿ, ಹೇಗೆ ಆನೆ ಇದೆ,
ಅದರ ವೀಕ್ನೆಸ್ ಏನು? ಶಿ ಶಿ ಎಲಿಫೆಂಟ್, ಹೆಣ್ಣು ಆನೆ ಬಂದಾಗ ಅದು ವೀಕ್ನೆಸ್ ಆಗ್ತದೆ. ಅದೇ ರೀತಿ ಒಂದು ಮೀನ್ ಏನಿದೆ, ಅದು ಸಮುದ್ರದಲ್ಲಿ ಬೇಕಾದಷ್ಟು ಆಹಾರ ಇದ್ರೂ ಸಹ ಆ ಗಾಳದಲ್ಲಿರುವಂತಹ ಆಹಾರ ತಿನ್ಲಿಕ್ಕೆ ಹೋಗಿ ಸಿಕ್ಕಿ ಹಾಕಿಕೊಳ್ತದೆ. ಆಮೇಲೆ ಅದೇ ರೀತಿ ಜಿಂಕೆ ಆ ಮ್ಯೂಸಿಕ್, ಸಂಗೀತ ಕೇಳಲಿಕ್ಕೆ ಹೋಗಿ ಅದು ಸಿಕ್ಕಿ ಹಾಕೊಳ್ತದೆ. ಅದರಿಂದ ಒಬ್ಬನು ಇಂದ್ರಿಯ ಮತ್ತು ಮನಸ್ಸನ್ನು ಅವನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ನೆಕ್ಸ್ಟ್ ಒನ್ ಅಂದ್ರೆ ಅಹಿಂಸಾ. ಅಹಿಂಸಾ ಅಂದ್ರೆ ಬೇರೆಯವರಿಗೆ ತೊಂದರೆಗಳನ್ನು ಕೊಡಬಾರದು, ಬೇರೆ ಜೀವ ಅಪರಾಧಗಳನ್ನು ಮಾಡಬಾರದು. ಡೋಂಟ್ ಟ್ರಬಲ್ ಅದರ್ಸ್. ಯಾಕಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಆಲ್ರೆಡಿ ಎಷ್ಟೊಂದು ನೆಗೆಟಿವ್ ಕರ್ಮ, ಪಾಪ ಕರ್ಮಗಳು ಇದೆ. ನಾವು ಮತ್ತೆ ಜೀವ ಅಪರಾಧಗಳನ್ನೆಲ್ಲ ಮಾಡಿ ಮತ್ತೆ ಪಾಪ ಕರ್ಮಗಳನ್ನು ಜಾಸ್ತಿ ನಾವು ಮಾಡಬಾರದು. ಈಗ ಒಬ್ರು ಪೇಷಂಟ್ಸ್ ಇದ್ರೆ ಹಾಸ್ಪಿಟಲ್ ಅಲ್ಲಿ, ಅವನು ಹೇಗೆ ಗುಣಮುಖನಾಗಿ ಆ ಹಾಸ್ಪಿಟ್ಲಿಂದ ಅವನು ಮುಕ್ತನಾಗುವುದು ಅದನ್ನು ಅವನು ನೋಡ್ಬೇಕೆ ಹೊರತು ಹಾಸ್ಪಿಟ್ಲ್ ಅಲ್ಲೇ ಪರ್ಮನೆಂಟ್ ಆಗಿರ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿರುವುದಲ್ಲ. ಅದೇ ರೀತಿ ಈ ಭೌತಿಕ ಲೋಕ ಏನಿದೆ ಇದನ್ನು ಹಾಸ್ಪಿಟಲಿಗೆ ಹೋಲಿಸಲಾಗಿದೆ. ನಾವೆಲ್ಲರೂ ಇಲ್ಲಿ ಪೇಷಂಟ್ಸ್ಗಳು. ಸೊ ಒಬ್ಬರಿಗೆ ಜ್ವರ ಬಂದಿದೆ, ಇನ್ನೊಬ್ನಿಗೆ ಕಾಲಿಗೆ ಏನೋ ಗಾಯ ಆಗಿದೆ, ಇನ್ನೊಬ್ನಿಗೆ ಅಪೆಂಡಿಸೈಟಿಸ್ ಆಪರೇಷನ್ ಆಗ್ಬೇಕು. ಸೊ ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಪ್ರಾಬ್ಲಮ್ಸ್ ಗಳಿರ್ತದೆ ಹಾಸ್ಪಿಟ್ಲ್ ಅಲ್ಲಿ. ಆದ್ರೆ ಯಾವುದೇ ಪೇಷಂಟ್ ಸಹ ಅವನು ಹಾಸ್ಪಿಟ್ಲ್ ಅಲ್ಲಿ ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಅವನು ಆಸೆ ಪಡುವುದಿಲ್ಲ. ಆದಷ್ಟು ಬೇಗ ಹಾಸ್ಪಿಟ್ಲ್ ಇಂದ ಡಿಸ್ಚಾರ್ಜ್ ಆಗ್ಲಿಕ್ಕೆ ನೋಡ್ತಾನೆ. ಅದೇ ರೀತಿ ನಾವು ಸಹ ಈ ಭೌತಿಕ ಲೋಕದಲ್ಲಿ ಕೊಳಿತಾ ಇದ್ದೇವೆ. ಸೊ ಆದ್ರಿಂದ ಗುರು ಏನಿದ್ದಾರೆ, ಆ ಗುರು ನಮ್ಮ ಡಾಕ್ಟರ್ ಇದ್ದಾಗೆ. ಸೊ ಗುರು ನಮ್ಮನ್ನು ಈ ಭೌತಿಕ ಇಹಬಂಧನದಿಂದ ನಮ್ಗೆ ಆಧ್ಯಾತ್ಮಿಕ ಲೋಕಕ್ಕೆ ಅವರು ಕರ್ಕೊಂಡು ಹೋಗ್ತಾರೆ. ಸೊ ಆದ್ರಿಂದ ಆದಷ್ಟು ಬೇಗ ಈ ಭೌತಿಕ ಲೋಕದ ದಿಂದ ನಾವು ಮುಕ್ತರಾಗಿ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ನೆಕ್ಸ್ಟ್ ಒನ್ ಏನಿದೆ, ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಸೆಲಿಬಸಿ ಫಾಲೋ ಮಾಡುವುದು. ಅನಗತ್ಯವಾಗಿ ವೀರ್ಯವನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ಸೊ ಮ್ಯಾರೇಜ್, ಗೃಹಸ್ಥ ಆಶ್ರಮದಲ್ಲಿ ಈ ಮಕ್ಕಳನ್ನು, ಕೃಷ್ಣ ಪ್ರಜ್ಞಾ ಮಕ್ಕಳನ್ನು ಬೆಳೆಸುವಂತಹ ಒಂದು ಫೆಸಿಲಿಟಿಯನ್ನು ಮಾತ್ರ ಉಪಯೋಗ ಮಾಡ್ಕೊಳ್ಬೇಕು. 11ನೇ ಸ್ಕಂದದಲ್ಲಿ ಶೀಲಾ ಪ್ರಭುಪಾದ್ರು ಹೇಳಿದ್ದಾರೆ, ಯಾರು ವೀರ್ಯವನ್ನು ದುರುಪಯೋಗ ಮಾಡ್ಕೊಳ್ತಾನೆ ಅವನು ವಿವೇಕ ಬುದ್ಧಿ ಕಳ್ಕೊಳ್ತಾನೆ, ಧಾರಣಾ ಶಕ್ತಿ ಕಳ್ಕೊಳ್ತಾನೆ, ವಿಚಾರ ಶಕ್ತಿ ಕಳ್ಕೊಳ್ತಾನೆ, ಓಜಸ್ ಶಕ್ತಿ ಕಳ್ಕೊಳ್ತಾನೆ. ಆಮೇಲೆ ಇದು ಅಷ್ಟೇ ಅಲ್ಲದೆ, ಇದು ಯಾರು ಅನೈತಿಕ ಲೈಂಗಿಕತೆ ಮಾಡ್ತಾನೆ ಅವನು ಈ ಕ್ಲೀನ್ಲಿನೆಸ್, ಶೌಚತೆಯನ್ನು ಕಳ್ಕೊಳ್ತಾನೆ. ಸೊ ಅದರಿಂದ ಒಬ್ನು ಟಾಕ್ಸಿನ್ಸ್, ಮಲವನ್ನು ವಿಸರ್ಜಿಸಬೇಕೇ ಹೊರತು ಈ ಧಾತು, ಪ್ರಮುಖ ಧಾತು ಶುಕ್ರ ಧಾತು ಅಂತ ಹೇಳ್ತಾರೆ ವೀರ್ಯ, ಸೊ ಇದನ್ನು ವಿಸರ್ಜಿಸಬಾರದು. ಒಬ್ನು ಬ್ರಹ್ಮಚರ್ಯವನ್ನು ಮೇಂಟೈನ್ ಮಾಡಬೇಕು. ನೆಕ್ಸ್ಟ್ ಒನ್ ತ್ಯಾಗ. ತ್ಯಾಗ ಅಂದ್ರೆ ಒಬ್ಬನ ಎಷ್ಟು ತನ್ನ ಅರ್ನಿಂಗ್ಸ್ ಅಲ್ಲಿ ಸ್ವಲ್ಪ ಪೋರ್ಷನ್ ಅನ್ನು ಅವನು ಚಾರಿಟಿ, ದಾನವಾಗಿ ಕೊಡ್ಬೋದು. ಆಮೇಲೆ ನೆಕ್ಸ್ಟ್ ಒನ್ ಸ್ವಾಧ್ಯಾಯ. ಒಬ್ನು ಶೀಲಾ ಪ್ರಭುಪಾದ್ರ ಪುಸ್ತಕಗಳನ್ನು ಓದ್ಬೇಕು. ಶ್ರೀಮದ್ ಭಾಗವತ, ಭಗವದ್ಗೀತಾ, ಉಪದೇಶಾಮೃತ, ನೆಕ್ಟರ್ ಆಫ್ ಡಿವೋಷನ್, ಈ ರೀತಿ ಶಾಸ್ತ್ರವನ್ನು ಶಾಸ್ತ್ರವನ್ನು ಅವನು ಸ್ವಾಧ್ಯಾಯ ಮಾಡ್ಬೇಕು. ಮುಂದಿನದ್ದು ಸರಳತೆ. ಸರಳತಾ ಹಿ ವೈಷ್ಣವತ ಅಂತ ಹೇಳ್ತಾರೆ. ವೈಷ್ಣವರಿಗೆ ತುಂಬಾ ಪ್ರಮುಖವಾದ ಒಂದು ಗುಣ ಒಬ್ನು ಬೆಳೆಸ್ಕೊಳ್ಬೇಕು ಅಂದ್ರೆ ಸರಳತೆಯನ್ನು ಬೆಳೆಸ್ಕೊಳ್ಬೇಕು. ಸೊ ಅದಕ್ಕಾಗಿ ಸಿಂಪಲ್ ಲಿವಿಂಗ್, ಹೈ ಥಿಂಕಿಂಗ್, ಇದು ನಿಜವಾದ ತತ್ವ. ಸೊ ಪ್ರಹ್ಲಾದ ಮಹಾರಾಜರು ಅವರು ನಮ್ಗೆ ಇದನ್ನು ತೋರಿಸಿಕೊಟ್ಟಿದ್ದಾರೆ. ಉದಾಹರಣೆಗೆ, ಯಾವಾಗ ನರಸಿಂಹ ದೇವರು ಅವರು ಹಿರಣ್ಯಕಶಿಪುವನ್ನು ಕೊಲ್ತಾರೆ, ಆವಾಗ ಎಲ್ಲಾ ದೇವತೆಗಳು, ಬ್ರಹ್ಮ, ಶಿವ ಮತ್ತೆ ಉಳಿದ ದೇವತೆಗಳು, ಅವರೆಲ್ಲ ನರಸಿಂಹ ದೇವರನ್ನು ಅಪ್ರೋಚ್ ಮಾಡ್ಲಿಕ್ಕೆ ಹೆದರ್ತಾರೆ. ಆದ್ರೆ ಪ್ರಹ್ಲಾದ ಮಹಾರಾಜರು ಅವರು ತುಂಬಾ ಸರಳತಾ ಭಾವವನ್ನು ಹೊಂದಿದ್ರು. ಅದಕ್ಕಾಗಿ ಬ್ರಹ್ಮದೇವರು
ಪ್ರಹ್ಲಾದ್ ಮಹಾರಾಜರಿಗೆ ವಿನಂತಿ ಮಾಡ್ಕೊಳ್ತಾರೆ, ನೀನು ಮುಂದೆ ಹೋಗಿ ನರಸಿಂಹ ದೇವರನ್ನು ಪ್ರಾಸಿಫೈ ಮಾಡುವಂತ. ಆವಾಗ ಪ್ರಹ್ಲಾದ್ ಮಹಾರಾಜರು ಅವರು ಒಂದು ಹಾರವನ್ನು ತೆಗೆದುಕೊಂಡು ಸರಳತಾ ಭಾವದಿಂದ ಮುಂದೆ ಹೋಗಿ ನರಸಿಂಹ ದೇವರಿಗೆ ಹಾಕ್ತಾರೆ. ಆವಾಗ ನರಸಿಂಹ ದೇವರಿಗೆ ತುಂಬಾ ಸಂತೋಷ ಆಗ್ತದೆ. ಸೊ ಈ ರೀತಿ ನರಸಿಂಹ ದೇವರು ಈ ಧರೆಗೆ ಬಂದು ಇಳಿದು ಬಂದಿರುವುದು ಪ್ರಹ್ಲಾದ್ ಮಹಾರಾಜರಿಗಾಗಿ. ಸೊ ಇದು ಮತ್ತೆ ನೆಕ್ಸ್ಟ್ ಗುಣ ಏನು ಅಂದ್ರೆ ಸಂತೋಷ. ಒಬ್ಬನ ಜೀವನದಲ್ಲಿ ಒಬ್ಬನಿಗೆ ಎಷ್ಟು ಸಿಗ್ತದೆ ಧನ ಅಥವಾ ಆಸ್ತಿ, ಅದನ್ನ ಎಷ್ಟು ಸಿಗ್ತದೆ ಅದರಲ್ಲಿ ಸಂತುಷ್ಟಿಯನ್ನು ಹೊಂದಿರಬೇಕು. ಮತ್ತೆ ಈ ನಮ್ಮ ಏನು ಸಮಯ ಇದೆ ಅದು ನಾವು ಕೆಲಸಕ್ಕಾಗೂ ವಿನಿಯೋಗಿಸ್ಬೇಕು. ಅದರ ಜೊತೆಗೆ ನಾವು ಭಗವಂತನಿಗಾಗಿ ಮತ್ತೆ ನಮ್ಮ ಕುಟುಂಬಕ್ಕಾಗಿ, ಸೊ ಈ 3 ವಿಷಯಕ್ಕೆ ಸಹ ನಾವು ಉಪಯೋಗಿಸ್ಬೇಕು. ಕೆಲಸ, ಭಗವಂತ ಮತ್ತೆ ಕುಟುಂಬ, ಇದಕ್ಕೆ ಮೂರಕ್ಕೂ ಸಮಯ ವಿನಿಯೋಗಿಸಿ ಬ್ಯಾಲೆನ್ಸ್ ಮಾಡ್ಬೇಕು. ಸೊ ಅನ್ನೆಸೆಸರಿ ಲಕ್ಸುರಿ ಅಂತ ತುಂಬಾ ಲೋನ್ ತೆಗೆದುಕೊಳ್ಳುವುದು, ಆಮೇಲೆ ಈ ಲೋನ್ ತೀರಿಸ್ಲಿಕ್ಕಾಗಿ 14 ಗಂಟೆಗಳ ಕಾಲ 16 ಗಂಟೆಗಳ ಕಾಲ ಕೆಲಸ ಮಾಡುವುದು, ಇದು ಈ ರೀತಿ ಮಾಡಬಾರ್ದು. ಸೊ ಆವಾಗ ಕೆಲವರ ಹತ್ರ ತುಂಬಾ ದುಡ್ಡು ಇರ್ತದೆ, ಆದ್ರೆ ಅವರ ಹತ್ರ ಸಂತುಷ್ಟಿ ಇರುವುದಿಲ್ಲ. ಸೊ ಅದಕ್ಕಾಗಿ ಕರ್ಮ ಪ್ರಯಾಸ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ಒಬ್ಬನು ವಿಧಿ ಪ್ರಕಾರ ಭಗವಂತ ಎಷ್ಟು ಅವನು ನೀಡ್ತಾನೆ ಅಷ್ಟು ಧನ ಮತ್ತೆ ಅಷ್ಟು ಆಸ್ತಿ ಪಾಸ್ತಿ ಹೊಂದಿಕೊಂಡು ಅವನು ಸಂತೋಷದಿಂದ ಸಂತುಷ್ಟಿಯನ್ನು ಹೊಂದಿ ಇರಬೇಕು. ಸೊ ಇನ್ನು ನೆಕ್ಸ್ಟ್ ಕ್ವಾಲಿಟಿ ಏನು ಅಂದ್ರೆ ಸಮದರ್ಶಿ ಜನೇರ ಸೇವಾ, ಸಾಧುಗಳ ಸೇವೆಯನ್ನು ಮಾಡುವುದು. ಸೊ ಕೆಲವು ಸಾಧುಗಳು ಅವರು ಎಲ್ಲಾ ಜೀವಿಗಳನ್ನು ಅವರು ಜೀವಾತ್ಮ ಅಂತ ನೋಡ್ತಾ ಇರ್ತಾರೆ. ಸೊ ಅವರು ಸ್ಥಿತಪ್ರಜ್ಞರಾಗಿ ಇರ್ತಾರೆ. ಉದಾಹರಣೆಗೆ ನಾರದ ಮುನಿಗಳು, ಶೀಲಾ ಪ್ರಭುಪಾದರು, ಗರ್ಗ ಮುನಿಗಳು. ಸೊ ಅವರು ಯಾರು ಶ್ರೀಮಂತ ಬಡವ ಅಥವಾ ಓಲ್ಡ್ ಯಂಗ್, ಹುಡುಗ ಹುಡುಗಿ, ಇಂಡಿಯನ್ ಅಮೆರಿಕನ್, ಈ ರೀತಿ ಡಿಸ್ಟಿಂಕ್ಷನ್ಸ್ ಗಳನ್ನು ಅವರು ಮಾಡುವುದಿಲ್ಲ. ಅಂತಹ ಪರಮ ಭಕ್ತ ಸಾಧುಗಳ ಸೇವೆಯನ್ನು ಮಾಡಬೇಕು. ಆಮೇಲೆ ಗ್ರಾಮ್ಯ ಚೇಷ್ಟ ಹೋಯ್ತೆ ನಿವೃತ್ತಿ ಅಂದ್ರೆ, ಈಗ ಕೆಲವೊಮ್ಮೆ ದೇವತೆಗಳ ಪೂಜೆ ಮಾಡ್ಬೇಕಾದ್ರೆ ನಾವು ಕೆಲವೊಮ್ಮೆ ನೋಡ್ತೇವೆ ಈ ಸಿನಿಮಾ ಪದ್ಯಗಳನ್ನು ಹಾಡ್ಕೊಂಡು ಇಂದ್ರಿಯ ತೃಪ್ತಿಗಳನ್ನು ಮಾಡ್ತಾರೆ. ಸೊ ಈ ಡ್ಯಾನ್ಸ್ ಗಳನ್ನು ಮಾಡ್ತಾರೆ, ಡೆಮಿಗಾಡ್ ವರ್ಷಿಪ್ ಅಂತ ಮಾಡ್ತಾರೆ. ಈ ಗಣೇಶ ಪೂಜೆ ಇರ್ಬೋದು ಅಥವಾ ಬೇರೆ ಬೇರೆ ದುರ್ಗಾ ಪೂಜೆ ಅಂತ. ಆದ್ರೆ ಪೂಜೆ ಮಾಡುವುದು ದುರ್ಗಾದೇವಿ ಗಣೇಶಂದು ಇದ್ರೂ ಸಹ ಅವರು ಹಾಕಿರುವುದು ಸಿನಿಮಾ ಪದ್ಯ, ಅವರ ಇದು ಮದ್ಯಪಾನಗಳನ್ನು ಕುಡಿದು ನೃತ್ಯವನ್ನು ಮಾಡುವುದು. ಸೊ ಈ ರೀತಿ ಎಲ್ಲ ಮಾಡ್ತಾರೆ. ಸೊ ಈ ರೀತಿ ಮಾಡಬಾರ್ದು. ಸೊ ಆಮೇಲೆ ಅನ್ನದಾನವನ್ನು ಮಾಡ್ಬೇಕಾದ್ರೆ ಪ್ರಸಾದವನ್ನು ವಿತರಣೆ ಮಾಡ್ಬೇಕೇ ಹೊರತು ಬರೇ ಅನ್ನದಾನವನ್ನು ಮಾಡಬಾರ್ದು. ಬರೇ ಅನ್ನದಾನವನ್ನು ಮಾಡಬಾರ್ದು ಅಂದ್ರೆ ಅನ್ನದಾನವನ್ನು ಮಾಡ್ಬೇಕಾದ್ರೆ ಪ್ರಸಾದ ವಿತರಣೆಯನ್ನು ಮಾಡಬೇಕು. ಆ ರೀತಿ ಈಸ್ ದ ರೈಟ್ ಮೆಥಡ್ ಅಂತ ಆ ರೀತಿಯಲ್ಲಿ ಹೇಳಿರುವುದು. ಸೊ ಇದನ್ನು ಸರಿಯಾಗಿ ಒಬ್ನು ಅರ್ಥ ಮಾಡ್ಕೊಂಡು ಆ ಪ್ರಸಾದಂ ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡಬೇಕು. ವಿಪರ್ಯಯ ಏಕೇಕ್ಷ, ಅನಗತ್ಯ ಕಾರ್ಯಗಳನ್ನು ವಿಂಗಡಿಸುವುದು. ಸೊ ಈಗ ಕೆಲವು ಅಭಕ್ತರು ಒಬ್ನಿಗೆ ಸಿನಿಮಾಕ್ಕೆ ಬಾ ಅಥವಾ ಈ ಪಬ್ ಪಾರ್ಟಿಗೆ ಬಾ, ಈ ರೀತಿ ಎಲ್ಲ ಇನ್ವೈಟ್ ಮಾಡಬಹುದು. ಸೊ ಒಬ್ಬ ಭಕ್ತನಾದವನು ಈ ರೀತಿ ಅನಗತ್ಯ ಕಾರ್ಯಗಳನ್ನು ಅವನು ತ್ಯಜಿಸ್ಬೇಕು. ಸೊ ಯಾಕೆಂದ್ರೆ ಅದು ಯಾವುದೇ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಅದು ಸಹಾಯವನ್ನು ಮಾಡುವುದಿಲ್ಲ. ಆಮೇಲೆ ನೆಕ್ಸ್ಟ್ ಒನ್ ವೃತ್ತ ಲಾಭ ನಿವೃತ್ತಿ. ಸೊ ಮೌನವಾಗಿ ಇರುವುದು. ಆಫೀಸ್ನಲ್ಲಿ ತುಂಬಾ ಅನಗತ್ಯವಾಗಿ ಮಾತನಾಡಬಾರ್ದು. ಆಮೇಲೆ ಭಕ್ತನಾಗಿರೋನು ಯಾವಾಗ್ಲೂ ಅವನು ಬಾಯಿಯನ್ನು ತೆಗಿತಾನೆ ಯಾವಾಗ ಕೃಷ್ಣನ ವೈಭವವನ್ನು ಹೇಳಬೇಕಾದ್ರೆ ಅವನು ಗಂಟೆಗಟ್ಲೆ ಬೇಕಾದ್ರೆ ಮಾತಾಡ್ತಾನೆ. ಆದ್ರೆ ಉಳಿದ ಸಮಯದಲ್ಲಿ ಅವನು ಮೌನವಾಗಿ ಇರ್ತಾನೆ, ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾನೆ. ಸೊ ಕೃಷ್ಣ ಕಥೆಯನ್ನು ಬೇಕಾದ್ರೆ ಅವನು ಯಾವಾಗ್ಲೂ ಮಾತನಾಡ್ತಾನೆ. ಸೊ ನೆಕ್ಸ್ಟ್ ಒನ್ ಆತ್ಮ ವಿಮರ್ಶನ.
ಸೊ ನಾವು ನಮ್ಗೆ ಮನುಷ್ಯ ಜನ್ಮ ಸಿಕ್ಕಿರುವುದು ಯಾತಕ್ಕಾಗಿ? ಅಥಾಥೋ ಬ್ರಹ್ಮ ಜಿಜ್ಞಾಸ. ನಾವು ಈ ದೇಹಗಳಲ್ಲ, ನಾವು ಜೀವಾತ್ಮಗಳು, ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಿ. ಸೊ ನಮ್ಮ ಮನುಷ್ಯ ಜನ್ಮವನ್ನು ನಾವು ಈ ರೀತಿಯಲ್ಲಿ ನಾವು ಉಪಯೋಗಿಸಿಕೊಂಡು ನಮ್ಮ ಮನುಷ್ಯ ಜನ್ಮವನ್ನು ನಾವು ಸಾರ್ಥಕ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಒನ್, ಅನ್ನಾದಿರ ವಿಭಾಗ. ಸೊ ನಮಗೆ ಏನು ಸಿಗ್ತದೆ ನಮ್ಮ ಕೋಟ, ಅದನ್ನು ನಾವು ಭಗವಂತನಿಗೆ ಅರ್ಪಿಸ್ಬೇಕು. ಎಸ್ಪೆಷಲಿ ಪ್ರಸಾದಂ ಡಿಸ್ಟ್ರಿಬ್ಯೂಷನ್. ಸೊ ಇದನ್ನು ನಾವು ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಒನ್, ಸಕಲ ಲೋಕೆ ಭಗವತ್ ಸಂಬಂಧ. ಸೊ ಬುದ್ಧಿ. ನಾವು ಪ್ರತಿಯೊಬ್ಬ ಜೀವಿಗಳನ್ನು ನಮ್ಮ ಕುಟುಂಬದವರ ಹಾಗೆ ನಾವು ನೋಡ್ಬೇಕು. ಅದಕ್ಕಾಗಿ ಈ ವಸುದೇವ ಕುಟುಂಬಕಂ ಅಂತ ಹೇಳ್ತಾರೆ. ಸೊ ಇದ್ರ ನಂತರ 22ರಿಂದ 30 ತನಕ ಏನಿದೆ ಅದು 9 ನವವಿಧ ಭಕ್ತಿಯ ಅದನ್ನು ವಿವರಿಸ್ತದೆ. ಶ್ರವಣ ಕೀರ್ತನ, ಆಮೇಲೆ ಈಜ್ಯ, ಸೇವಾ, ಆತ್ಮನಿವೇದನ, ಸಾಖ್ಯ, ಈ ರೀತಿ. ಸೊ ಈ ರೀತಿ 30 ಗುಣಗಳು ಏನಿದೆ ಇದನ್ನು ಒಬ್ನು ಬೆಳೆಸಿಕೊಂಡ್ರೆ ಒಬ್ನು ಸಾತ್ವಿಕ ಗುಣಕ್ಕೆ ಅವನು ಬರ್ತಾನೆ. ಸೊ ಬೇರೆ ಬೇರೆಯವರಿಗೆ ಈ ಗುಣಗಳು ಬೇರೆ ಬೇರೆ ಪ್ರಪೋರ್ಷನ್ ಅಲ್ಲಿ ಇರ್ತದೆ. ಅವರವರ ನೇಚರ್, ಸ್ವಭಾವದ ಪ್ರಕಾರ ಈ ಗುಣಗಳು ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ಬನ ಹತ್ರ ಇರ್ತದೆ. ಸೊ ಅದಕ್ಕಾಗಿ ಈ ಶ್ಲೋಕದಲ್ಲಿ ನಾವು ನೋಡೋಣ. ಇಲ್ಲಿ ಸ್ಲೈಡ್ ಅಲ್ಲಿ ನೋಡ್ತಾ ಇದ್ದೀರಿ, ಶ್ರೀಮದ್ ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ವಿವರಿಸಿದ್ದಾರೆ. ಭಿಕ್ಷೋರ್ ಧರ್ಮ ಸಮೋ ಅಹಿಂಸಾ ತಪ ಈಕ್ಷ ವನೋಕಸಃ ಗ್ರಹೀಣೋ ಭೂತರಕ್ಷೇಜ್ಯ ದ್ವಿಜ ಸಾಚಾರ್ಯ ಸೇವನಂ. ಅಂದ್ರೆ ಯಾರು ಸನ್ಯಾಸಿಯಾಗಿ ಇರ್ತಾನೆ ಅವನು ಧರ್ಮ, ಮತ್ತೆ ಅವನ ಧರ್ಮ ಏನು? ಸಮ ಮತ್ತು ಅಹಿಂಸಾ. ಎಲ್ಲಾ ಜೀವಿಗಳನ್ನು ಅವನು ಒಂದೇ ದೃಷ್ಟಿಯಲ್ಲಿ ನೋಡ್ತಾನೆ ಮತ್ತು ಅವನು ಬೇರೆಯವರಿಗೆ ಅಹಿಂಸೆ ಅಂದ್ರೆ ಅವನು ಬೇರೆಯವರಿಗೆ ಕರುಣಾಭಾವವನ್ನು ಹೊಂದಿರ್ತಾನೆ. ಎಲ್ಲರನ್ನು ಭಗವಂತನ ಹತ್ತಿರ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ. ಆಮೇಲೆ ವಾನಪ್ರಸ್ಥ ಆಗಿ ಆಶ್ರಮದಲ್ಲಿರುವವನು, ಅವನ ಧರ್ಮ ಏನು? ತಪ ಈಕ್ಷಾ. ತಪ ಈಕ್ಷಾ ಅಂದ್ರೆ ಅವನು ತಪಶ್ಚರ್ಯಗಳನ್ನು ಮಾಡ್ತಾನೆ ಮತ್ತು ಅವನು ಈ ಈಕ್ಷೆಯನ್ನು ಹೊಂದಿರ್ತಾನೆ. ಆಮೇಲೆ ಗೃಹಸ್ಥ ಆಶ್ರಮದಲ್ಲಿ ಇರುವವನು, ಅವನ ಧರ್ಮ ಏನು? ಭೂತರಕ್ಷೇಜ್ಯ ಅಂದ್ರೆ ಬೇರೆ ಜೀವಾತ್ಮಗಳನ್ನು ಅಥವಾ ಬೇರೆ ಆಶ್ರಮದಲ್ಲಿರುವವರನ್ನು ಅವನು ಪಾಲನೆ ಮಾಡಬೇಕು. ಅದಕ್ಕಾಗಿ ಅವನು ಚಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್, ದಾನವನ್ನು ನೀಡುವುದು. ಯಾಕಂದ್ರೆ ಗೃಹಸ್ಥಾಶ್ರಮದಲ್ಲಿ ಒಬ್ಬನು ಹಣವನ್ನು ಸಂಪಾದಿಸ್ತಾನೆ, ಬೇರೆ 3 ಆಶ್ರಮದಲ್ಲಿ ಯಾರು ಹಣವನ್ನು ಸಂಪಾದಿಸ್ತಾ ಇರುವುದಿಲ್ಲ. ಬೇರೆ ಎಲ್ಲಾ ಜೀವಿಗಳನ್ನು ಸಹ ಅವನು ಆರೈಕೆ, ಪೋಷಣೆ ಅವನು ಮಾಡಬೇಕು, ಅದು ಅವನ ಧರ್ಮ. ಆಮೇಲೆ ಬ್ರಹ್ಮಚರ್ಯದಲ್ಲಿರುವವನು ಅವನು ಸ್ವಾಧ್ಯಾಯ ಮಾಡಿ ಗುರುವಿನ ಸೇವೆಯನ್ನು ಅವನು ಮಾಡಬೇಕು. ಸೊ ಈ ರೀತಿ ಒಬ್ಬೊಬ್ಬನ ಧರ್ಮ ಇರ್ತದೆ. ಈ 30 ಗುಣಗಳು ಬೇರೆ ಬೇರೆ ವರ್ಣ ಮತ್ತು ಆಶ್ರಮಗಳಲ್ಲಿ ಹೊಂದಿರುವ ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಪ್ರಪೋರ್ಷನ್ ಇರ್ತದೆ. ಆದ್ರೆ ಪ್ರಮುಖವಾಗಿ ನಾವು ಶ್ರೀಹರಿ ಅಥವಾ ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡುವುದು, ಇದು ತುಂಬಾ ಪ್ರಮುಖವಾದ ಒಂದು ಪಾಯಿಂಟ್. ಇಲ್ಲಿ ನಾವು ಈ ಸ್ಲೈಡ್ ಅಲ್ಲಿ ನೀವು ನೋಡ್ತಾ ಇದ್ರಿ, ಪರ್ಫಾರ್ಮಿಂಗ್ ಡಿವೋಷನಲ್ ಸರ್ವಿಸ್ ಟು ಶ್ರೀಹರಿ ಈಸ್ ದ ಓನ್ಲಿ ಪರ್ಪಸ್ ಆಫ್ ಲೈಫ್, ದರ್ ಈಸ್ ನೋ ಅದರ್ ಪರ್ಪಸ್. ಅದರಿಂದ ಒಬ್ಬನು ಕೃಷ್ಣನಿಗೆ ಭಕ್ತಿ ಸೇವೆಯನ್ನು ಮಾಡಬೇಕು. ಉದಾಹರಣೆಗೆ ನಾವು ಈಗ ಒಬ್ಬನು ದೇವಸ್ಥಾನಕ್ಕೆ ಕಾರ್ನಲ್ಲಿ ಹೋಗ್ತಾ ಇದ್ರೆ ಟೈರ್ ಪಂಚರ್ ಆಯ್ತು ಅಂತ ಕೊಡೋಣ. ಆವಾಗ 2 ವೀಲರ್ ಅಲ್ಲಿ ಇನ್ನೊಬ್ನು ಭಕ್ತ ಬರ್ತಾ ಇರ್ತಾನೆ. ಅವನು ಕೇಳ್ತಾನೆ, ಪ್ರಭುಜಿ ಏನಾಯ್ತು ಅಂತ. ಆವಾಗ ಟೈರ್ ಪಂಚರ್ ಆಯ್ತು ಅಂತ ಹೇಳ್ತಾನೆ. ಆವಾಗ ಆ ಭಕ್ತ ಹೇಳ್ತಾನೆ, ಪ್ರಭುಜಿ ಡೋಂಟ್ ವರಿ, ಬರೇ ಹರೇ ಕೃಷ್ಣ ಜಪ ಮಾಡಿ ಮತ್ತೆ ಆನಂದದಿಂದ ಇರಿ ಅಂತ ಹೇಳಿ ಅವನು ಮುಂದೆ ಹೋಗ್ತಾ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಸೊ ಈ ರೀತಿ ಮಾಡುವುದು ಅವನು ಹೇಳಿದ್ರಲ್ಲಿ ಅಫ್ಕೋರ್ಸ್ ಒಬ್ನು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಬೇಕು. ಆದ್ರೆ ಈ ಸಮಯದಲ್ಲಿ ಅವನ ಕಾರ್ ಪಂಚರ್ ಆಗಿದೆ. ಸೊ ಆದ್ರಿಂದ ಅವನು ಪಂಚರ್ ಸಹ ಹಾಕಿಸ್ಬೇಕಾಗ್ತದೆ. ಸೊ ಅವನು ಕಾರನ್ನು ಈಗ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಆ ಕಾರ್ ಏನಿದೆ ಅವನಿಗೆ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅದು ಸಹಾಯ ಮಾಡ್ತದೆ. ಅದೇ ತರ ನಮ್ಮ ದೇಹ ಮತ್ತು ಮನಸ್ಸು,
ಇದರ ನಾವು ಸರಿಯಾಗಿ ನಾವು ನೋಡ್ಕೊಳ್ಬೇಕು. ಈ ದೇಹ ಏನಿದೆ, ಈ ದೇಹದ ಆರೋಗ್ಯವನ್ನು ನಾವು ಮೇಂಟೈನ್ ಮಾಡಬೇಕು, ಮತ್ತೆ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಬೇಕು. ಯಾತಕ್ಕಾಗಿ ದೇಹದ ಆರೋಗ್ಯ ನಾವು ಮತ್ತೆ ಮನಸ್ಸನ್ನು ಶಾಂತಯುತವಾಗಿ ಇಟ್ಕೊಳ್ಬೇಕು? ಯಾಕಂದ್ರೆ ಅದು ಭಕ್ತಿ ಸೇವೆಗೆ ಅನುಕೂಲವಾಗ್ತದೆ. ನಮ್ಗೆ ಅದು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಅದು ನಮ್ಗೆ ಸಹಾಯ ಆಗ್ತದೆ. ಆದ್ರಿಂದ ಒಬ್ಬನು ತುಂಬಾ ಟೆನ್ಷನ್, ಆಂಗ್ಸೈಟಿ, ಡಿಪ್ರೆಷನ್ ಈ ರೀತಿ ಮಾಡ್ಕೊಳ್ಬಾರ್ದು. ತಮ್ಮ ಆರೋಗ್ಯವನ್ನು ಒಳ್ಳೆಯ ರೀತಿಯಲ್ಲಿ ಮೇಂಟೈನ್ ಮಾಡಿಕೊಂಡು ಭಗವಂತ ಏನು ನೀಡಿದಾನೆ ಅದರಲ್ಲಿ ಸಂತುಷ್ಟರಾಗಿ ಇರಬೇಕು. ಸೊ ಬೇರೆಯವರು ಇನ್ಸಲ್ಟ್ ಮಾಡಿದ್ರೆ ಉದ್ವೇಗ ಬರ್ತದೆ. ಸೊ ಆ ರೀತಿ ವಿಷಯಗಳು ಬಂದಾಗ ತುಂಬಾ ವಿಚಲಿತರಾಗದೆ ಭಗವಂತನ ಮೇಲೆ ನಾವು ಡಿಪೆಂಡೆಂಟ್ ಆಗ್ಕೊಂಡು ನಾವು ನಮ್ಮ ದೇಹ ಮತ್ತು ಮನಸ್ಸು ಏನಿದೆ ಅದನ್ನು ಸುದೃಢ ಸ್ಥಿತಿಯಲ್ಲಿ ನಾವು ಇಟ್ಕೊಳ್ಬೇಕು. ಬೇಕಾದ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡುವುದು. ಆಮೇಲೆ ನಮ್ಗೆ ಇಮೋಷನಲ್ ಸಪೋರ್ಟ್ಸ್ ಬೇಕು. ಫ್ಯಾಮಿಲಿ ಮೆಂಬರ್ಸ್ ಗಳಿಂದ ನಮ್ಗೆ ಇದು ಮಾನಸಿಕವಾಗಿ ಮತ್ತೆ ನಮ್ಮ ಇಮೋಷನ್ಸ್ ಪ್ರಕಾರ ನಮ್ಗೆ ಸಪೋರ್ಟ್ ಬೇಕಾಗ್ತದೆ. ಅದನ್ನು ನಾವು ಬೇರೆ ಫ್ಯಾಮಿಲಿ ಕುಟುಂಬದ ಬೇರೆ ಭಕ್ತರಿಗೆ ಅವರಿಗೂ ನೀಡಬೇಕು. ಮತ್ತೆ ನಾವು ಅವರಿಂದ ಸಹ ನಾವು ಇಮೋಷನಲ್ ಸಪೋರ್ಟ್ಸ್ ಗಳನ್ನು ನಾವು ತೆಗೆದುಕೊಳ್ಬೇಕು. ಆಮೇಲೆ ಗೃಹಸ್ಥಾಶ್ರಮದಲ್ಲಿರುವವನು ಅವನು ದುಡ್ಡು ಸಂಪಾದನೆ ಮಾಡ್ಲಿಕ್ಕಾಗಿ ಅವನು ಫೈನಾನ್ಸ್ ರಿಲೇಟೆಡ್ ಆಕ್ಟಿವಿಟೀಸ್ಗಳು ಅಂದ್ರೆ ಆಫೀಸಿಗೆ ಹೋಗುದು ಅಥವಾ ಯಾವುದೇ ಡಾಕ್ಟರ್ ವೃತ್ತಿ, ಈ ರೀತಿ ಇಂಜಿನಿಯರಿಂಗ್ ಅಥವಾ ಈ ರೀತಿಯ ಒಂದು ಕೆಲಸವನ್ನು ಮಾಡಿ ದುಡ್ಡು ಸಂಪಾದನೆ ಅವನು ಮಾಡ್ಬೇಕು. ಸೊ ನಾವು ನೋಡೋಣ, ಬ್ರಹ್ಮಚಾರಿ ಇದ್ದವನು ಅವನ ನಿಜವಾದ ಅವನು ಮೇನ್ ಆಕ್ಟಿವಿಟೀಸ್ಗಳು ಏನು? ಅವನು ಯಾವಾಗ್ಲೂ ಸರಳ ಜೀವನವನ್ನು ಅವನು ನಡೆಸಬೇಕು. ಆಮೇಲೆ ಯಾವಾಗ್ಲೂ ಗುರುಗಳ ಸೇವೆಯನ್ನು ಅವನು ಮಾಡ್ಬೇಕು. ಇಂದ್ರಿಯ ತೃಪ್ತಿಗೆ ಅವನು ಹೋಗ್ಬಾರ್ದು. ಬ್ರಹ್ಮಚರ್ಯ ಅಂದ್ರೆ ಸೆಲಿಬೆಸಿಯನ್ನು ಅವನು ಮೇಂಟೈನ್ ಮಾಡ್ಬೇಕು. ಸೊ ಅದೇ ರೀತಿ ಗೃಹಸ್ಥಾಶ್ರಮದಲ್ಲಿರುವವನು, ನಾನು ಈಗ ಹೇಳಿದಾಗೆ ಅವನು ಪ್ರಪ್ರಥಮವಾಗಿ ದುಡ್ಡನ್ನು ಸಂಪಾದನೆ ಮಾಡಬೇಕು. ಮತ್ತೆ ಬೇರೆ ಭಕ್ತರನ್ನು ತನ್ನ ಮನೆಗೆ ಕರೆದುಕೊಂಡು ಹರಿನಾಮ ಸಂಕೀರ್ತನೆಯನ್ನು ಮಾಡಬೇಕು. ಆಮೇಲೆ ಈ ಯುಗದ ಮೇನ್ ಧರ್ಮ ಆದ ಯುಗ ಧರ್ಮ ಏನಿದೆ, ಹರಿನಾಮ ಸಂಕೀರ್ತನೆ ಮತ್ತೆ ಚಾಂಟಿಂಗ್ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡುವುದು. ಸೊ ಇದನ್ನು ಎಲ್ಲ ಬೇರೆ ಭಕ್ತರ ಸಂಘದಲ್ಲಿ ತನ್ನ ಮನೆಗೆ ಇನ್ವೈಟ್ ಮಾಡಿ ಅವನು ಅದನ್ನು ಮಾಡಬೇಕು. ಆಮೇಲೆ ತನ್ನ ಫ್ಯಾಮಿಲಿ ಮೆಂಬರ್ಸ್ಗಳು ಮತ್ತೆ ಬೇರೆ ಮಕ್ಕಳನ್ನು, ತನ್ನ ತಂದೆ ತಾಯಿಗಳನ್ನು ಅವರನ್ನು ರಕ್ಷಣೆ ಮಾಡುವುದು, ಅವರಿಗೆ ಏನೇನು ಅಗತ್ಯ ಇದೆ ಅದನ್ನು ಪೂರೈಕೆ ಮಾಡುವುದು, ಇದು ಗೃಹಸ್ಥ ಆಶ್ರಮದಲ್ಲಿರುವವನ ಒಬ್ಬನ ಧರ್ಮ ಇದೆ. ಆಮೇಲೆ ಮಕ್ಕಳನ್ನು ಕೃಷ್ಣ ಪ್ರಜ್ಞಾ ಒಂದು ಎನ್ವಿರಾನ್ಮೆಂಟ್ ಇದರಲ್ಲಿ ಬೆಳೆಸಿಕೊಂಡು ಅವರಿಗೆ ಈ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡುವುದು, ಇದರ ಬಗ್ಗೆ ಹೇಳ್ಕೊಡುವುದು, ಆಧ್ಯಾತ್ಮಿಕ ವಿಷಯವನ್ನು ಹೇಳಿಕೊಡುವುದು, ಅವರಿಗೆ ಸ್ಪಿರಿಚುವಲ್ ವ್ಯಾಲ್ಯೂಸ್ ಗಳನ್ನು ಹೇಳಿಕೊಡುವುದು, ಇದು ಗೃಹಸ್ಥಾಶ್ರಮದಲ್ಲಿರುವವನ ಒಂದು ಧರ್ಮ. ಆಮೇಲೆ ಪ್ರಮುಖವಾಗಿ ದಾನವನ್ನು ಕೊಡುವುದು. ಯಾತಕ್ಕಾಗಿ? ದಾನ ಕೃಷ್ಣ ಪ್ರಜ್ಞಾ ಈ ಬೋಧನಾ ಕಾರ್ಯ ಏನಿದೆ ಅದನ್ನು ಪ್ರಚಾರ ಮಾಡ್ಲಿಕ್ಕೆ, ಮತ್ತೆ ಈ ಸಾಧುಗಳಿಗೆ, ಆಮೇಲೆ ಬಡವರಿಗೆ ಈ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕೆ, ಆಮೇಲೆ ಈವನ್ ಪ್ರಾಣಿಗಳಿಗೆ ಸಹ ಪ್ರಸಾದ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ, ಈ ರೀತಿ ಕೃಷ್ಣ ಪ್ರಜ್ಞಾ ಆಕ್ಟಿವಿಟೀಸ್ ಗಳಿಗೆ ದಾನವನ್ನು ಕೊಡುವುದು, ಇದು ಗೃಹಸ್ಥಾಶ್ರಮದಲ್ಲಿರುವಂತಹ ಒಬ್ಬನ ಧರ್ಮ. ಸೊ ಅದೇ ರೀತಿ ಅವನು ವಾನಪ್ರಸ್ಥದಲ್ಲಿರುವ ಧರ್ಮ ಏನು? ವಾನಪ್ರಸ್ಥ ಅಂದ್ರೆ ಏನು? ಫಾರೆಸ್ಟ್ ಡ್ವೆಲ್ಲರ್. ವನ ಅಂದ್ರೆ ಅವನು ತನ್ನ ಕರ್ತವ್ಯಗಳು ಮುಗಿದ ತಕ್ಷಣ ಅವನು ಮುಂಚೆ ಎಲ್ರು ಕಾಡಿಗೆ ಹೋಗ್ತಾ ಇದ್ರು. ಸೊ ಕಾಡಿಗೆ ಹೋಗಿ ತಪಶ್ಚರ್ಯಗಳನ್ನು ಮಾಡ್ತಾ ಇದ್ರು. ಆದ್ರೆ ಈ ಕಲಿಯುಗದಲ್ಲಿ ಕಾಡಿಗೆ ಹೋಗುವುದು ಪ್ರಾಕ್ಟಿಕಲ್ ಇಲ್ಲ. ಆದ್ರಿಂದ ಒಬ್ಬನು ದೇವಸ್ಥಾನದಲ್ಲಿ ಸೇವೆಯನ್ನು ಮಾಡಬಹುದು, ದೇವಸ್ಥಾನದಲ್ಲಿ ಇದ್ಕೊಂಡು, ಅಥವಾ ಅವನು ಬೋಧನಾ ಕಾರ್ಯಕ್ಕಾಗಿ ತೀರ್ಥಯಾತ್ರೆಗೆ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬೋದು, ತೀರ್ಥಯಾತ್ರೆಗಳನ್ನು ಮಾಡಬಹುದು. ಸೊ ವಾನಪ್ರಸ್ಥದಲ್ಲಿ ಬೇಸಿಕಲಿ ಒಬ್ನು ತನ್ನ ಹೆಂಡತಿಯ ಜೊತೆ ಅವನು ವಾಸ ಮಾಡ್ತಾ ಇರ್ತಾನೆ, ಆದ್ರೆ ಯಾವುದೇ ರೀತಿಯ ಕಾಮ ಜೀವನ ಇರುವುದಿಲ್ಲ. ಅವನು ತನ್ನ ಸಂಪೂರ್ಣ ಸಮಯವನ್ನು ಅವನು ಭಕ್ತಿ ಸೇವೆಗಾಗಿ ಅವನು ವಿನಿಯೋಗಿಸ್ತಾನೆ. ಸೊ ಆಸ್ಟಿರಿಟೀಸ್ ಅಂಡ್ ಪೆನೆನ್ಸಸ್ ಇನ್ ಡಿವೋಷನಲ್ ಸರ್ವಿಸ್, ಇದು ವಾನಪ್ರಸ್ಥ ಅವನ ಒಂದು ಧರ್ಮ.
ಆಮೇಲೆ ಸನ್ಯಾಸದಲ್ಲಿ ಇರುವವನು ಅವನ ಧರ್ಮ ಏನು? ಸೊ ಸಂಪೂರ್ಣವಾಗಿ ಮನಸ್ಸು ಮತ್ತು ಇಂದ್ರಿಯಗಳನ್ನು ಅವನು ನಿಯಂತ್ರಣದಲ್ಲಿ ಇಟ್ಕೊಂಡು ತನ್ನ ಮನಸ್ಸನ್ನು ಭಗವಂತನ ಪಾದಕಮಲದಲ್ಲಿ ಅವನು ಸ್ಥಿತನಾಗಿ ಇಟ್ಟಿರ್ತಾನೆ. ಸೊ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಪರ್ಫೆಕ್ಟ್ ಸನ್ಯಾಸಿ. ಅವರು ಅಫ್ಕೋರ್ಸ್ ಅವರು ದೇವೋತ್ತಮ ಪರಮ ಪುರುಷ, ಬಟ್ ಅವರು ಪರ್ಫೆಕ್ಟ್ ಸನ್ಯಾಸಿ ಹೇಗೆ ಇರಬೇಕು ಅದನ್ನು ತೋರಿಸಿಕೊಟ್ರು. ಇಲ್ಲಿ ರೂಪ ಶಿಕ್ಷಾ ಅವರು ರೂಪ ಗೋಸ್ವಾಮಿಗಳಿಗೆ ಅವರು ಕೊಡ್ತಾ ಇದ್ದಾರೆ. ಸೊ ಸನ್ಯಾಸಿ ಆದವನು ಕಂಪ್ಲೀಟ್ ಆಗಿ ಡಿಟ್ಯಾಚ್ ಆಗಿ ಇರಬೇಕು. ಆಮೇಲೆ ಅವನು ಯಾವಾಗ್ಲೂ ಫಿಯರ್ಲೆಸ್, ಅಂದ್ರೆ ಅವನಿಗೆ ಯಾವುದೇ ಭಯ ಇರುವುದಿಲ್ಲ. ಯಾಕಂದ್ರೆ ಅವನು ಸಂಪೂರ್ಣವಾಗಿ ಭಗವಂತನ ಮೇಲೆ ಅವಲಂಬಿತ ಆಗಿ ಇರ್ತಾನೆ. ಸೊ ಆಮೇಲೆ ಮತ್ತೊಂದು ಸನ್ಯಾಸಿಗಳು ಅವರು ಪ್ರಪಂಚದಾದ್ಯಂತ ತಿರುಗಾಡ್ತಾ ಇರ್ತಾರೆ. ಆಮೇಲೆ ಬೋಧನಾ ಈ ಕೃಷ್ಣ ಪ್ರಜ್ಞಾ ಬೋಧನೆಗಳನ್ನು ಅವರು ಬೇರೆ ಬೇರೆ ಆಶ್ರಮದಲ್ಲಿ ಇರುವಂತಹ ಭಕ್ತರಿಗೆ ಅವರು ಮಾಡ್ತಾ ಇರ್ತಾರೆ. ಆಮೇಲೆ ಪ್ರತಿಯೊಬ್ಬ ಜೀವಿಗಳನ್ನು ಕೃಷ್ಣನ ಪಾದಕಮಲಗಳ ಹತ್ತಿರ ಅವರು ತರ್ತಾ ಇರ್ತಾರೆ. ಸೊ ಈ ರೀತಿ ವರ್ಣ ಮತ್ತು ಆಶ್ರಮಗಳು ಇದು ಏನಿದೆ, ಇದು ವಿರಾಟ ಪುರುಷನ ದೇಹದಿಂದ ಬಂದಿರುವಂತದ್ದು. ಸೊ ಆದ್ರಿಂದ ಯಾರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅವರು ಆಗಿರ್ತಾರೆ, ಅವರು ಪ್ರೌಡ್, ಫಾಲ್ಸ್ ಪ್ರೈಡ್, ಅಹಂಕಾರವನ್ನು ಹೊಂದಿರಬಾರ್ದು. ಈಗ ಬ್ರಾಹ್ಮಣ ಅವನು ತನಗೆ ಜ್ಞಾನ ಇದೆ ಅಂತ ಅವನು ಅಹಂಕಾರ ಹೊಂದಿರಬಾರ್ದು. ಕ್ಷತ್ರಿಯನಿಗೆ ತನಗೆ ಪವರ್ ಇದೆ, ರಾಜಕೀಯ ಪವರ್ ಇದೆ ಅಂತ ಅವನು ಪ್ರೌಡ್ ಆಗಿರಬಾರ್ದು. ಆಮೇಲೆ ವೈಶ್ಯ ಏನಿದೆ, ನನ್ನ ಹತ್ರ ತುಂಬಾ ದುಡ್ಡಿದೆ ಅಂತ ಅವನು ಪ್ರೌಡ್ ಆಗಿರಬಾರ್ದು. ಸೊ ಆಮೇಲೆ ಶೂದ್ರನಾಗಿರುವವನು ಅವನಿಗೆ ಪ್ರೌಡ್ ಆಗ್ಲಿಕ್ಕೆ ಏನು ಇಲ್ಲ, ಆದ್ರೆ ಅವನು ಇಗ್ನೋರೆನ್ಸ್, ಅಂಧಕಾರದಲ್ಲಿ ಸಹ ಅವನು ಇರಬಾರ್ದು. ಸೊ ಅದಕ್ಕೆ ಶ್ರೀಮದ್ ಭಾಗವತದ ಈ 11ನೇ ಸ್ಕಂದದಲ್ಲಿ ಈ ಸ್ಲೈಡ್ ಅಲ್ಲಿ ನೀವು ನೋಡ್ತಾ ಇದ್ದೀರಿ, ಅಲ್ಲಿ 11.5.2 and 3 ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಮುಖ ಬಾಹುರು ಪಾದೇಭ್ಯ ಪುರುಷ ಸ್ಯಾಶ್ರಮೈ ಸಹ ಚತ್ವಾರೋ ಜಜ್ಞಿರೇ ವರ್ಣ ಗುಣೈರ್ ವಿಪ್ರಾದಯ ಪೃಥಕ್. ಅದೇ ಶ್ಲೋಕದಲ್ಲಿ ಮುಂದೆ ನಾವು ನೋಡ್ತಾ ಇದ್ದೇವೆ, ನ ಭಜಂತಿ ಅವಜಾನಂತಿ. ಸೊ ನ ಭಜಂತಿ ಅಂದ್ರೆ ಶೂದ್ರನಾಗಿರುವವನು ಅವನು ಇಗ್ನೋರೆನ್ಸ್ ಅಲ್ಲಿ ಇರ್ತಾನೆ, ಅವನು ನ ಭಜಂತಿ ವಿಷ್ಣು ಅಂದ್ರೆ ವಿಷ್ಣುವಿನ ಭಜನೆ ಅವನು ಮಾಡುವುದಿಲ್ಲ, ಯಾಕಂದ್ರೆ ಇಗ್ನೋರೆನ್ಸ್ ಅಲ್ಲಿ ಇರ್ತಾನೆ. ಆದ್ರೆ ಬೇರೆ 3 ಆಶ್ರಮ ವರ್ಣದಲ್ಲಿ ಇರುವವರು, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯರು, ಅವರು ತುಂಬಾ ಅಹಂಕಾರವನ್ನು ಹೊಂದಿರಬಾರ್ದು. ಸೊ ಅವಜಾನಂತಿ ಆಗ್ಬಾರ್ದು. ಸೊ ಆದ್ರಿಂದ ಯಾರು 4 ವರ್ಣ ಮತ್ತೆ 4 ಆಶ್ರಮದಲ್ಲಿ ಇರ್ತಾರೆ, ಅವರು ವಿಷ್ಣುವಿನ ಸಂತೋಷಕ್ಕಾಗಿ ಅವರು ಕೆಲಸವನ್ನು ಮಾಡಬೇಕು. ಸೊ ಅದಕ್ಕಾಗಿ ಸ್ವನುಸ್ಥಿತಷ್ಟ ಧರ್ಮಸ್ಯ ಸಂಸಿದ್ಧಿರ್ ಹರಿತೋಷಣಂ. ಸೊ ಹರಿತೋಷಣಂ ಅಂದ್ರೆ ಭಗವಂತನ ಕೃಷ್ಣನ ಒಂದು ಆನಂದಕ್ಕಾಗಿ ಒಬ್ನು ಯಾವುದೇ ಒಂದು ಕರ್ತವ್ಯಗಳು ಏನಿದೆ ಅದನ್ನು ಅವನು ಮಾಡಬೇಕು. ಆದ್ರಿಂದ ನಾವು ಈಗ ಇಷ್ಟು ವಿಷಯಗಳನ್ನು ನಾವು ನೋಡಿದ್ವಿ. ಹಾಗಿದ್ರೆ ಸತೋವ್ರತೆ ಅಂದ್ರೆ ಏನು? ಸತೋವ್ರತೆ ಅಂದ್ರೆ ನಾವು ಈ 30 ಗುಣಗಳನ್ನು ಏನು ನೋಡಿದ್ವಿ ಅದನ್ನು ಬೆಳೆಸಿಕೊಂಡು ನಾವು ಸಾತ್ವ ಗುಣಕ್ಕೆ ನಾವು ಮೇಲೆ ಏರ್ಬೇಕು. ರಾಜಸ ಮತ್ತು ತಾಮಸ ಇದರಿಂದ ಮೇಲೆ ಏರಿ ಸತ್ವಗುಣಕ್ಕೆ ಬಂದು ಆಮೇಲೆ ಕ್ರಮೇಣವಾಗಿ ನಾವು ವಿಶುದ್ಧ ಸತ್ವ, ಟ್ರಾನ್ಸೆಂಡೆಂಟಲ್ ಸ್ಟೇಜ್, ಇದಕ್ಕೆ ನಾವು ಮೇಲೆ ಇರಬೇಕು. ಆದ್ರಿಂದ ಇಲ್ಲಿ ಹೇಳಿರುವಂತ ಎಲ್ಲ 30 ಗುಣಗಳನ್ನು ನಾವು ಬೆಳೆಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ನಾವು ಮಾಡಬೇಕು. ನಮ್ಮ ವರ್ಣ ಮತ್ತೆ ಯಾವ ಆಶ್ರಮ ಇದೆ ಅದರ ಪ್ರಕಾರ ಏನು ಧರ್ಮ ಇದೆ ಅದನ್ನು ನಾವು ಪಾಲಿಸಬೇಕು. ಒಬ್ಬನು ಗೃಹಸ್ಥಾಶ್ರಮದಲ್ಲಿದ್ರೆ ಅವನು ಗೃಹಸ್ಥ ವ್ರತವನ್ನು ಮಾಡಬೇಕು. ಒಬ್ಬನು ಬ್ರಹ್ಮಚರ್ಯ ಆಶ್ರಮದಲ್ಲಿದ್ರೆ ಅವನು ಬ್ರಹ್ಮಚರ್ಯ ವ್ರತವನ್ನು ಅವನು ಮಾಡಬೇಕು. ಸೊ ಇದು ತುಂಬಾ ಪ್ರಮುಖವಾಗಿ ಇದೆ. ಸೊ ನಾವು ಇಲ್ಲಿ ಈ ಕ್ಲಾಸ್ನಲ್ಲಿ ನಾವು ಹೆಚ್ಚಿನವರು ಗೃಹಸ್ಥರಾಗಿರುವುದರಿಂದ ನಾವು ನೋಡೋಣ ಗೃಹಸ್ಥ ಧರ್ಮ ಏನು, ಈ ಸತೋವ್ರತೆ ಇದರ ಪ್ರಕಾರ ಗೃಹಸ್ಥಾಶ್ರಮದಲ್ಲಿ ನಾವು ಏನು ಮಾಡಬೇಕು ಇದನ್ನು ನಾವು ನೋಡೋಣ. ಸೊ ಬೇಸಿಕಲಿ ವರ್ಣಾಶ್ರಮ ಏನಿದೆ, ಇದು ವರ್ಣಾಶ್ರಮ ಇದು ಬರೇ
ಕೃಷ್ಣನನ್ನು ಬಿಟ್ಟು ಈ ವರ್ಣಾಶ್ರಮವನ್ನು ನೋಡಿದ್ರೆ ಅದು ಭೌತಿಕವಾದ ಒಂದು ವಿಷಯ. ಆದ್ರೆ ನಾವು ವರ್ಣಾಶ್ರಮವನ್ನು ಭಗವಂತನ ಜೊತೆ ಕನೆಕ್ಟ್ ಮಾಡಿದಾಗ ಅದು ದೈವಿ ವರ್ಣಾಶ್ರಮ ಅಂತ ಆಗ್ತದೆ. ಸೊ ಅದಕ್ಕಾಗಿ ರಾಮಾನಂದರಾಯರಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಕೇಳ್ತಾರೆ ಯಾವುದು ನಿಜವಾದ ಧರ್ಮ ಅಂತ. ಆವಾಗ ರಾಮಾನಂದರಾಯರು ಹೇಳ್ತಾರೆ ವರ್ಣಾಶ್ರಮ ಧರ್ಮ ನಿಜವಾದ ಧರ್ಮ ಅಂತ. ಆವಾಗ ಮಹಾಪ್ರಭುಗಳು ಅದನ್ನು ಸ್ಟ್ರೈಟ್ ಫಾರ್ವರ್ಡ್ ಆಗಿ ರಿಜೆಕ್ಟ್ ಮಾಡ್ತಾರೆ. ಅದನ್ನು ಇಲ್ಲ, ಇದು ಟೆಲ್ ಮಿ ಸಮಥಿಂಗ್ ಹೈಯರ್, ಇದಕ್ಕಿಂತ ಉನ್ನತವಾದದ್ದನ್ನು ನನ್ಗೆ ಹೇಳು ಅಂತ ಅವರು ಹೇಳ್ತಾರೆ. ಸೊ ಈ ರೀತಿ ಮಹಾಪ್ರಭುಗಳು ಈ ವರ್ಣಾಶ್ರಮದ ಧರ್ಮವನ್ನು ರಿಜೆಕ್ಟ್ ಮಾಡಿದ್ರೆ ನಾವು ಯಾತಕ್ಕಾಗಿ ನಾವು ಇಲ್ಲಿ ಇದನ್ನು ನಾವು ಮಾತನಾಡ್ತಾ ಇದ್ದೇವೆ ಅದನ್ನು ಅರ್ಥ ಮಾಡ್ಕೊಳ್ಳೋಣ. ಧರ್ಮ ಸ್ವನು ಸ್ಥಿತ ಪುಂಸಾಂ ವಿಶ್ವಕ್ಷೇನ ಕಥಾಸುಯಃ ನೋತ್ಪಾದಯೇದ್ ಯದೀರತಿಂ ಶ್ರಮ ಏವ ಹಿ ಕೇವಲಂ. ಅಂದ್ರೆ ಒಬ್ನು ವಿಷ್ಣುವಿನ ಆನಂದಕ್ಕಾಗಿ ಅವನು ಕೆಲಸವನ್ನು ಅವನು ಮಾಡ್ತಾ ಇಲ್ಲ ಅಂದ್ರೆ ಅವನು ಮಾಡ್ತಾ ಇರುವುದು ಬರೇ ಶ್ರಮ ಏವ ಹಿ ಕೇವಲಂ, ಅಂದ್ರೆ ಬರೇ ಶ್ರಮವನ್ನು ಪಡ್ತಾ ಇದ್ದಾನೆ. ಆದ್ರೆ ಅವನಿಗೆ ಯಾವುದು ಒಂದು ಶುಭದಾಯಕವಾದದ್ದು ಯಾವುದು ಸಿಗ್ತಾ ಇಲ್ಲ. ಸೊ ಈಗ ಒಂದು ಉದಾಹರಣೆಯನ್ನು ನೋಡೋಣ. ಒಬ್ನು ಹಿಮಾಲಯವನ್ನು ಹತ್ಬೇಕು ಅಂತ ಹೋಗ್ತಾನೆ. ಆವಾಗ ಅವನಿಗೆ ತನ್ನ ಫ್ರೆಂಡಿಗೆ ಕೇಳ್ತಾನೆ ಏನೇನು ತಗೊಂಡು ಹೋಗ್ಬೇಕು ನಾನು ಅಂತ. ಆವಾಗ ಅವನು ಹೇಳ್ತಾನೆ ಅಲ್ಲಿ ಮೇಲ್ಗಡೆ ನಿನ್ಗೆ ಆಕ್ಸಿಜನ್ ಸಿಗುದಿಲ್ಲ, ಅದಕ್ಕೆ ಆಕ್ಸಿಜನ್ ಸಿಲಿಂಡರ್ ನೀನ್ ತಗೊಂಡು ಹೋಗ್ಬೇಕಾಗ್ತದೆ. ನೀರಿನ ಬಾಟ್ಲ್ ತಗೊಂಡು ಹೋಗ್ಬೇಕಾಗ್ತದೆ, ನೀರ್ ಸಿಗುದಿಲ್ಲ ನಿಂಗೆ. ಆಮೇಲೆ ತುಂಬಾ ಚಳಿ ಇರ್ತದೆ, ಬ್ಲಾಂಕೆಟ್ ಮತ್ತೆ ಜಾಕೆಟ್ ತಗೊಂಡು ಹೋಗ್ಬೇಕು. ಆಮೇಲೆ ಅಲ್ಲಿ ತುಂಬಾ ಮಾಸ್ಕಿಟೋಸ್ ಸೊಳ್ಳೆಗಳಿರ್ಬೋದು, ಮಾಸ್ಕಿಟೋ ನೆಟ್ ಅನ್ನು ತಗೊಂಡು ಹೋಗ್ಬೇಕಾಗ್ತದೆ. ಆಮೇಲೆ ನೀನು ಮಲ್ಕೊಳ್ಳಿಕ್ಕೆ ಒಂದು ಚಾಪೆ ಬೇಕು, ಅದನ್ನು ತಗೊಂಡು ಹೋಗ್ಬೇಕಾಗ್ತದೆ ಅಲ್ಲಿ. ಆಮೇಲೆ ಕಾಡು ಪ್ರಾಣಿಗಳಿರ್ಬೋದು, ಆಮೇಲೆ ಕಳ್ಳರು ಬರ್ಬೋದು, ಆದ್ರಿಂದ ನೀನು ಒಂದು ಲೈಸೆನ್ಸ್ಡ್ ಗನ್ ಅಥವಾ ಒಂದು ಚೂರಿ ಇದನ್ನು ತೆಗೆದುಕೊಂಡು ಹೋಗ್ಬೇಕಾಗ್ತದೆ ಅಂತ. ಈ ರೀತಿ ಫ್ರೆಂಡ್ ಏನಿದ್ದಾನೆ ಆ ವ್ಯಕ್ತಿಗೆ ತುಂಬಾ ಒಂದು ಸಜೆಷನ್ಸ್ ಗಳನ್ನು ಕೊಡ್ತಾನೆ. ಆವಾಗ ಇವನು ತನ್ನ ತುಂಬಾ ಒಂದು ಹೆದರಿಕೆ ಅಂದ್ರೆ ಇದನ್ನೆಲ್ಲ ತೆಗೆದುಕೊಂಡು ಹೋಗದೇ ಇದ್ರೆ ನನ್ಗೆ ಏನಾಗ್ತದೆ ಏನೋ, ನಾನು ಎಲ್ಲವನ್ನು ತೆಗೆದುಕೊಂಡು ಹೋಗ್ತೇನೆ ಅಂತ ಒಂದು ದೊಡ್ಡ ಬ್ಯಾಗ್ ಲಗೇಜ್ ಮಾಡ್ಕೊಂಡು ಅವನು ತನ್ನ ಬೆನ್ನಿಗೆ ಏರಿಸ್ಕೊಂಡು ಅವನು ಹಿಮಾಲಯ ಹತ್ಲಿಕ್ಕೆ ಹೋಗ್ತಾನೆ. ಅದೇ ಮತ್ತೊಬ್ಬ ಹುಡುಗ ಇರ್ತಾನೆ, ಅವನು ಸಹ ತನ್ನ ಫ್ರೆಂಡಿಗೆ ಕೇಳ್ತಾನೆ ನಾನು ಹಿಮಾಲಯಕ್ಕೆ ಹೋಗ್ತಾ ಇದ್ದೇನೆ. ಅವಾಗ ಆ ಫ್ರೆಂಡ್ ಹೇಳ್ತಾನೆ ಇಲ್ಲ, ನೀನು ಆಕ್ಸಿಜನ್ ಸಿಲಿಂಡರ್ ತಗೊಂಡು ಹೋಗ್ಬೇಕು, ವಾಟರ್ ಅಲ್ಲಿ ನೀರ್ ಸಿಗುದಿಲ್ಲ ನಿನ್ಗೆ, ಆಮೇಲೆ ಅಲ್ಲಿ ತುಂಬಾ ಚಳಿ ಇರಬಹುದು ಅಂತ ಹೇಳ್ತಾನೆ. ಆವಾಗ ಈ ಎರಡನೇ ಹುಡುಗ ಇವನೇನು ಹೇಳ್ತಾನೆ, ನೀರಿನ ಬಾಟ್ಲ್ ಏನ್ ಬೇಕಾಗುದಿಲ್ಲ, ಅಲ್ಲಿ ಸ್ಪ್ರಿಂಗ್ ಈ ನೀರು ಎಲ್ಲ ತುಂಬಾ ಶುದ್ಧವಾಗಿರ್ತದೆ, ನದಿ ನೀರು, ಅದನ್ನೇ ನಾನು ಕುಡಿತೇನೆ. ಆಮೇಲೆ ಈ ಚಳಿ ಇದ್ರೆ ನಾನು ಒಂದು ಅಲ್ಲಿ ಗುಹೆ ಎಲ್ಲ ಇರ್ತದೆ, ಗುಹೆಯಲ್ಲಿ ನಿಂತ್ರೆ ಒಳಗಡೆ ಅಷ್ಟೊಂದು ಚಳಿ ಆಗುದಿಲ್ಲ ಅಂತ ಹೇಳ್ತಾನೆ. ಆಮೇಲೆ ತಿನ್ಲಿಕ್ಕೆ ಅಷ್ಟೊಂದು ಜಾಸ್ತಿ ಏನು ತಲೆ ಕೆಡ್ಸ್ಕೊಳ್ಬೇಕಂತಿಲ್ಲ, ಅಲ್ಲಿ ಮರದಲ್ಲಿ ಏನು ಹಣ್ಣು ಸಿಗ್ತದೆ ಅದನ್ನು ನಾನು ತೆಗೆದುಕೊಂಡು ತಿಂತೇನೆ ಅಂತ. ಅವನು ಜಾಸ್ತಿ ಏನು ದೊಡ್ಡ ಲಗೇಜ್ ಅನ್ನು ತಗೊಂಡು ಹೋಗುದಿಲ್ಲ, ಅವನು ಸಣ್ಣ ಬ್ಯಾಗ್ ತಗೊಂಡು ಅವನು ಹಿಮಾಲಯ ಹತ್ಲಿಕ್ಕೆ ಹೋಗ್ತಾನೆ. ಸೊ ನಮ್ಗೆ ಇಲ್ಲಿ ಎರಡು ರೀತಿಯ ಹುಡುಗರಿದ್ದಾರೆ. ಒಬ್ನು ದೊಡ್ಡ ಲಗೇಜ್ ತಗೊಂಡು ಹೋಗ್ತಾನೆ, ಇನ್ನೊಬ್ನು ಸಣ್ಣ ಲಗೇಜ್ ತಗೊಂಡು ಹಿಮಾಲಯವನ್ನು ಹತ್ತುತ್ತಾ ಇದ್ದಾನೆ. ಸೊ ಈಗ ಇಬ್ಬರ ಆಂಗಲ್ ಅಲ್ಲಿ ನೋಡಿದ್ರೆ ಇಬ್ರು ಮಾಡ್ತಿರೋದು ಸರಿನೇ. ಯಾಕಂದ್ರೆ ಅವರವರ ಒಂದು ನೇಚರ್ ಏನಿದೆ, ಸ್ವಭಾವ ಏನಿದೆ, ಅದರ ಪ್ರಕಾರ ಅವರು ತಮಗೆ ಏನೇನು ಬೇಕು ಅದನ್ನು ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಸೊ ನಾವು ಒಬ್ಬನು ಇನ್ನೊಬ್ಬನನ್ನು ನೋಡಿ ಅವನನ್ನು ಅನುಕರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಈಗ ಉದಾಹರಣೆಗೆ ದೊಡ್ಡ ಲಗೇಜ್ ಇಟ್ಕೊಂಡು ಹೋಗ್ತಿರೋವನು ಅವನು ಮತ್ತೊಬ್ಬ ಹುಡುಗನನ್ನು ಅನುಕರಣೆ ಮಾಡ್ಲಿಕ್ಕೆ ಹೋದ್ರೆ ಅವನು ಮತ್ತೆ ಡೇಂಜರ್ ಅಲ್ಲಿ ಸಿಕ್ಕಾಕೊಳ್ಬಹುದು. ಅವನಿಗೆ ಬೇರೆ ನದಿ ನೀರು ಕುಡಿದ್ರೆ ಆಗದೇ ಇರಬಹುದು. ಸೊ ಈ ರೀತಿ. ಸೊ ಆದ್ರಿಂದ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯ ಒಂದು
ಸ್ವಭಾವಗಳು ಇರ್ತದೆ. ಆದ್ರಿಂದ ಒಬ್ಬನು ಆರ್ಟಿಫಿಷಿಯಲಿ ರಿನೌನ್ಸ್ ಮಾಡಬಾರ್ದು. ನಮ್ಗೆ ನಮ್ಮ ಭಕ್ತಿ ಸೇವೆಗೆ ಪ್ರಗತಿಗೆ ಏನೇನು ಅಗತ್ಯ ಇದೆ ನಾವು ಅದನ್ನು ನೋಡ್ಕೊಳ್ಬೇಕು. ಆಮೇಲೆ ಅದರ ಪ್ರಕಾರ ನಾವು ಪ್ರಗತಿಯನ್ನು ನಾವು ಮಾಡ್ಬೇಕು. ಸೊ ಬ್ರಹ್ಮಚಾರಿ ಅವನು ನೆಲದ ಮೇಲೆ ಚಾಪೆ ಹಾಕೊಂಡು ಮಲ್ಕೊಳ್ಬಹುದು. ಆದ್ರೆ ಒಬ್ಬ ಗೃಹಸ್ಥಾಶ್ರಮದಲ್ಲಿ ಅವನಿಗೆ ಒಂದು ಮಂಚ ಬೇಕಾಗ್ಬಹುದು ಮಲ್ಕೊಳ್ಳಿಕ್ಕೆ, ಅಥವಾ ದಿಂಬು ಬೇಕಾಗಬಹುದು. ಸೊ ಅದಕ್ಕೆ ಅವನು ಗೃಹಸ್ಥಾಶ್ರಮದಲ್ಲಿರುವವನು ಬ್ರಹ್ಮಚಾರಿಗೆ ಅನುಕರಣೆ ಮಾಡ್ಲಿಕ್ಕೆ ಹೋದ್ರೆ ಅವನು 5-10 ದಿನ ಅನುಕರಣೆ ಮಾಡಬಹುದು, ಆದ್ರೆ ಮುಂದೆ ಅನುಕರಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಸೊ ಆದ್ರಿಂದ ಆರ್ಟಿಫಿಷಿಯಲಿ ನಾವು ಏನು ರಿನೌನ್ಸ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಸೊ ಆದ್ರಿಂದ ಹೇಳುವ ತಾತ್ಪರ್ಯ ಏನು ಅಂದ್ರೆ, ನಾವು ಯಾವ ಆಶ್ರಮದಲ್ಲಿ ಸ್ಥಿತರಾಗಿರ್ಬೇಕು ಅದನ್ನು ಒಬ್ನು ಡಿಸೈಡ್ ಮಾಡ್ಬೇಕು. ಆಮೇಲೆ ಆ ಆಶ್ರಮದಲ್ಲಿ ಇದ್ಮೇಲೆ ಅವನು ಫುಲ್ ರೆಸ್ಪಾನ್ಸಿಬಲ್ ಆಗಿ ಅವನು ಆಕ್ಟ್ ಮಾಡ್ಬೇಕು. ಉದಾಹರಣೆಗೆ ಮದುವೆ ಆದ್ಮೇಲೆ ಇರ್ರೆಸ್ಪಾನ್ಸಿಬಲ್ ಆಗಿ ಕೆಲ್ಸಕ್ಕೆ ಹೋಗದೆ ಇರುವುದು, ಫೈನಾನ್ಸ್ ಅನ್ನು ಸರಿ ಮ್ಯಾನೇಜ್ ಮಾಡದೇ ಇರುವುದು, ಈ ರೀತಿ ಮಾಡಬಾರ್ದು. ಫುಲ್ ರೆಸ್ಪಾನ್ಸಿಬಿಲಿಟಿಯನ್ನು ತೆಗೆದುಕೊಳ್ಬೇಕು. ಆಮೇಲೆ ನಾವು ನಮ್ಮ ಪ್ರೀವಿಯಸ್ ಆಚಾರ್ಯರು ಏನಿದ್ದಾರೆ ಅವರು ನಮಗೆ ತೋರಿಸಿಕೊಟ್ಟಿರುವ ಹಾದಿಯಲ್ಲಿ ನಾವು ಮುನ್ನಡೆದುಕೊಂಡು ಹೋಗ್ಬೇಕು. ನಾವು ಎಷ್ಟೋ ಜನ ರಾಜ ಋಷಿಗಳನ್ನು ನಾವು ನೋಡ್ತೇವೆ. ಅಂಬರೀಷ ಮಹಾರಾಜ, ಧ್ರುವ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಇವರೆಲ್ಲರೂ ರಾಜರಾಗಿದ್ರು. ಆಮೇಲೆ ರಾಜರಾಗಿದ್ರು ಸಹ ಅವರು ಭಕ್ತರಾಗಿದ್ರು. ಅವರನ್ನು ರಾಜ ಋಷಿಗಳು ಅಂತ ಹೇಳ್ತಾರೆ. ಸೊ ನಮ್ಗೆ ರಾಜರ ತರ ಅಷ್ಟೊಂದು ಕಂಟ್ರೋಲ್ ಎಲ್ಲ ಇಲ್ಲದೆ ಇರಬಹುದು, ಆದ್ರೆ ಗೃಹಸ್ಥ ಆಶ್ರಮದಲ್ಲಿ ನಾವು ಕೆಲವು ಪ್ರಿನ್ಸಿಪಲ್ಸ್, ತತ್ವಗಳನ್ನು ನಾವು ಫಾಲೋ ಮಾಡ್ಬೇಕು. ಉದಾಹರಣೆಗೆ ನಾವು ಸೇವಿಂಗ್ ಮನಿ, ನಮಗೆ ಏನು ಒಂದು ಅರ್ನಿಂಗ್ ಇದೆ ಅದರಲ್ಲಿ ನಾವು ಸ್ವಲ್ಪ ನಮ್ಗೆ ಸೇವ್ ಮಾಡ್ಬೇಕು, ಆದಷ್ಟು ನಾವು ಸೇವ್ ಮಾಡ್ಬೇಕು. ಮತ್ತೆ ಅಗತ್ಯ ಏನಿದೆ ಅದಕ್ಕಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಅಂದ್ರೆ ಕೃಪಣರಾಗಬಾರ್ದು, ಕಂಜೂಸ್ ಅಂತ ಹೇಳ್ತಾರೆ, ಕಂಜೂಸ್ ಆಗ್ಬಾರ್ದು. ಆದ್ರೆ ನಾವು ಅದನ್ನು ಲಕ್ಸುರಿ, ಅನಗತ್ಯ ವಿಷಯಗಳಿಗೆ ಖರ್ಚು ಮಾಡಬಾರ್ದು. ಸೊ ಆದಷ್ಟು ಹಣ ಏನಿದೆ ಅದನ್ನು ಸೇವ್ ಮಾಡ್ಬೇಕು. ಶ್ರೀಲ ಭಕ್ತಿ ವಿನೋದ್ ಠಾಕೂರರು ಅವರು ಹೇಳ್ತಾ ಇದ್ರು, ನನ್ನ ಮನೆ ಏನಿದೆ ಅದು ಗೋಲೋಕ ವೃಂದಾವನದ ಹಾಗೆ. ಯಾಕೆಂದ್ರೆ ನಾನು ಕೆಲಸ ಮಾಡಿ ಮನೆಗೆ ಬಂದಾಗ ಮನೆಯಲ್ಲಿ ಕೀರ್ತನೆ ಆಗ್ತಾ ಇರ್ತದೆ, ಆಮೇಲೆ ಭಾಗವತ ಕತೆ ನಡೀತಾ ಇರ್ತದೆ, ಆಮೇಲೆ ಬಂದ ತಕ್ಷಣ ನನಗೆ ಕೃಷ್ಣ ಪ್ರಸಾದ ಸಿಗ್ತದೆ. ಸೊ ಆದ್ರಿಂದ ಈ ಮನೆ ಏನಿದೆ ಇದು ಗೋಲೋಕ ವೃಂದಾವನದ ಹಾಗೆ ಇದೆ. ಸೊ ಆದ್ರಿಂದ ಇಂತಹ ಮನೆಯನ್ನು ಮೇಂಟೈನ್ ಮಾಡ್ಲಿಕ್ಕಾಗಿ ನನ್ ದುಡ್ಡು ಬೇಕು. ಸೊ ಆದ್ರಿಂದ ನಾನು 8 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತೇನೆ, 8 ಗಂಟೆ 9 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತೇನೆ. ಉಳಿದ ಸಮಯವನ್ನು ನಾನು ಭಗವಂತನ ಸೇವೆಗಾಗಿ ಮೀಸಲಾಗಿಡ್ತೇನೆ ಮತ್ತು ಕುಟುಂಬದ ಅವರ ಜೊತೆಗೆ ಒಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಅದನ್ನಾಗಿ ಮೀಸಲಾಗಿಡ್ತೇನೆ. ಸೊ ಆದ್ರಿಂದ ದುಡ್ಡು ಸಹ ಪ್ರಮುಖವಾಗಿದೆ. ಅದರಿಂದ ಆದಷ್ಟು ದುಡ್ಡನ್ನು ನಾವು ಫ್ಯೂಚರ್ಗೆ ಸೇವ್ ಮಾಡಿಕೊಂಡು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಎಜುಕೇಶನ್ ಏನಿದೆ, ನಮಗೆ ಈ ಬಾಡಿ ಅಂಡ್ ಸೋಲ್, ದೇಹ ಮತ್ತು ಆತ್ಮ, ಇದನ್ನು ಒಟ್ಟು ಇಡ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಎಜುಕೇಶನ್ ಅನ್ನು ನಾವು ಪಡಿಬೇಕು. ಮತ್ತೆ ಉಳಿದ ಎಲ್ಲ ಎಜುಕೇಶನ್ ಈಸ್ ಮೆಂಟ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗಿ ನಾವು ಎಜುಕೇಶನ್ ಇದೆ. ಸೊ ಪ್ರಹ್ಲಾದ ಮಹಾರಾಜರು ಹೇಳಿದ್ರು, ಟಾಪ್ ಮೋಸ್ಟ್ ಎಜುಕೇಶನ್ ಅಂದ್ರೆ ಏನು? ನವವಿಧ ಭಕ್ತಿಯನ್ನು ನಾವು ಅನುಸರಿಸುವುದು, ಇದೇ ಟಾಪ್ ಮೋಸ್ಟ್ ಎಜುಕೇಶನ್. ಸೊ ಇದನ್ನು ನಾವು ಅರ್ಥ ಮಾಡ್ಕೊಳ್ಬಹುದು. ಅಥೀಸ್ಟಿಕ್ ಲಿಟರೇಚರ್ಸ್ ಗಳನ್ನು ಓದುವ ಅಗತ್ಯ ಇರುವುದಿಲ್ಲ. ಅನಗತ್ಯ ಕೆಲವು ಲಿಟರೇಚರ್ಸ್ ಗಳೆಲ್ಲ ಇರ್ತದೆ, ಅದನ್ನು ಓದುವ ಅಗತ್ಯ ಇರುವುದಿಲ್ಲ. ಸೊ ಅಫ್ಕೋರ್ಸ್ ನಮ್ಗೆ ಕೆಲಸ ಮಾಡ್ಲಿಕ್ಕೆ ಯಾವ್ದು ಅಗತ್ಯ ಇದೆ ಅದನ್ನು ನಾವು ಡೂ ದ ನೀಡ್ಫುಲ್, ಎಷ್ಟು ಬೇಕು ಅಷ್ಟನ್ನು ಮಾಡಿ ಉಳಿದ ಸಮಯವನ್ನು ಶ್ರೀಲ ಪ್ರಭುಪಾದರ ಪುಸ್ತಕ ಈ ರೀತಿ ಓದ್ಲಿಕ್ಕೆ ಅದನ್ನು ಉಪಯೋಗಿಸ್ಬೇಕು. ಆಮೇಲೆ ಸರ್ವಿಂಗ್ ಗೆಸ್ಟ್, ಅತಿಥಿಗಳನ್ನು ಸತ್ಕಾರ ಮಾಡುವುದು. ಸೊ ಅತಿಥಿಗಳನ್ನ ಮನೆಗೆ ಇನ್ವೈಟ್ ಮಾಡಿ ಅವರನ್ನು ಕೃಷ್ಣನ ಬಗ್ಗೆ ಹೇಳುವುದು,
ಅವರಿಗೆ ಬೋಧನೆಯನ್ನು ಮಾಡುವುದು. ಸೊ ಈ ರೀತಿ ಮಾಡಬಹುದು. ಆಮೇಲೆ ಹಿರಿಯ ವ್ಯಕ್ತಿಗಳು ಏನಿದ್ದಾರೆ ಅವರನ್ನು ನಾವು ಸರಿಯಾಗಿ ನೋಡ್ಕೊಳ್ಬೇಕು. ಉದಾಹರಣೆಗೆ ನಮ್ಮ ಪೇರೆಂಟ್ಸ್ಗಳು ಇರಬಹುದು, ವೃದ್ಧ ತಂದೆ ತಾಯಿಗಳು ಇರಬಹುದು, ಅವರನ್ನು ದೂರ ಮಾಡಬಾರ್ದು. ಕೆಲವರು ಈ ಮೆಟೀರಿಯಲಿಸ್ಟಿಕ್ ಪೀಪಲ್ ಅವರನ್ನು ವೃದ್ಧಾಶ್ರಮಕ್ಕೆಲ್ಲ ಹಾಕ್ತಾರೆ. ಭಕ್ತರಾದವರು ಆ ರೀತಿ ಮಾಡುವುದಿಲ್ಲ. ಅವರಿಗೆ ಏನು ಬೇಕು ಅದರ ಪ್ರಕಾರ ಅವರ ಪೋಷಣೆಯನ್ನು ಮಾಡಬೇಕು. ಇಲ್ಲಿ ಚೈತನ್ಯ ಚರಿತಾಮೃತದಲ್ಲಿ ಇಲ್ಲಿ ಆದಿಲೀಲದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಹೇಳಿದ್ದಾರೆ, ಗೃಹಸ್ಥ ಹಯ್ಯ ಕರಿಬ ಪಿತಾ ಮಾತಾರ ಸೇವನ ಇಹಾತೆ ಈ ತುಷ್ಟ ಹಾಬೇನ ಲಕ್ಷ್ಮೀನಾರಾಯಣ. ಸೊ ಹಿರಿಯರ ಸೇವೆಯನ್ನು ಮಾಡಿದ್ರೆ ಲಕ್ಷ್ಮೀನಾರಾಯಣ ಪ್ರಸನ್ನರಾಗ್ತಾರೆ. ಸೊ ಅದರಿಂದ ವೃದ್ಧ ತಂದೆ ತಾಯಿಗಳನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳುವುದು, ಮಕ್ಕಳನ್ನು ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳುವುದು, ಅವರಿಗೆ ಕೃಷ್ಣ ಪ್ರಜ್ಞೆಯನ್ನು ನೀಡುವುದು. ಸೊ ಈ ರೀತಿ ಗೃಹಸ್ಥನಾದವನು ಅವನು ಈ ತನ್ನ ಡ್ಯೂಟೀಸ್ ಗಳು ಏನಿದೆ ಅದನ್ನು 100% ಸರಿಯಾಗಿ ಅವನು ಮಾಡ್ತಾನೆ. ಸೊ ಆ ರೀತಿ ಮಾಡಿಕೊಂಡು ಅವನು ಕೃಷ್ಣನನ್ನು ತನ್ನ ಜೀವನದ ಈ ಮನೆಯಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು ಅವನು ಎಲ್ಲಾ ಕಾರ್ಯಗಳನ್ನು ಅವನು ಮಾಡ್ತಾ ಇರ್ತಾನೆ. ಇನ್ನೊಂದು ವಿಷಯ, ಗೃಹಸ್ಥಾಶ್ರಮದಲ್ಲಿರುವವರು ಅವರು ಬೆಳೆಸ್ಕೊಳ್ಳುವುದು ಸಿಂಪ್ಲಿಸಿಟಿ, ಸರಳತಾ ಭಾವ. ಚೈತನ್ಯ ಭಾಗವತದಲ್ಲಿ ತಪಾನ್ ಮಿಶ್ರರಿಗೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅತೇವ ಗ್ರಹೆ ತುಮಿ ಕೃಷ್ಣ ಭಜಗಿಯ ಕುಟಿನಟಿ ಪರಿಹಾರಿ ಏಕಾಂತ ಹಯ್ಯ. ಸೊ ನೀನು ಮನೆಗೆ ಪುನಃ ಹಿಂದಿರುಗಿ ಹೋಗು, ಮತ್ತೆ ಕೃಷ್ಣನನ್ನು ಸಂಪೂರ್ಣ ಏಕಾಗ್ರತೆಯಿಂದ ವರ್ಷಿಪ್ ಆರಾಧನೆಯನ್ನು ಮಾಡು. ಡೂಪ್ಲಿಸಿಟಿ ಮಾಡಬೇಡ. ಡೂಪ್ಲಿಸಿಟಿ, ಎದುರಿಗೆ ಒಂದು ಹಿಂದೆ ಒಂದು ಮಾತನಾಡುವುದು, ಈ ರೀತಿಯ ವಿಷಯಗಳನ್ನು ಮಾಡಬೇಡ. ಸರಳತಾ ಭಾವವನ್ನು ನೀನು ಹೊಂದಿರಬೇಕು ಅಂತ ಶ್ರೀ ಚೈತನ್ಯ ಮಹಾಪ್ರಭುಗಳು ತಪಾನ್ ಮಿಶ್ರರಿಗೆ ಹೇಳ್ತಾರೆ. ಸೊ ಇನ್ನೊಂದು ವಿಷಯ ಏನು ಅಂದ್ರೆ, ಅರ್ನಿಂಗ್ ಮಾಡಬೇಕಾದ್ರೆ ತಪ್ಪು ದಾರಿಯನ್ನು ತೆಗೆದುಕೊಳ್ಬಾರ್ದು, ಆಮೇಲೆ ಗ್ಯಾಂಬ್ಲಿಂಗ್ ಮಾಡಬಾರ್ದು, ಮೋಸ ಮಾಡಬಾರ್ದು. ಸೊ ಈ ರೀತಿಯ ವಿಷಯಗಳನ್ನು ಸಂಪೂರ್ಣವಾಗಿ ಒಬ್ಬನು ಅವಾಯ್ಡ್ ಮಾಡಬೇಕು. ಸೊ ಈ ರೀತಿ ತನ್ನ ಮನೆಯನ್ನು ಅವನು ವೃಂದಾವನವನ್ನಾಗಿ ಕನ್ವರ್ಟ್ ಮಾಡಿಕೊಂಡು ಅವನು ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಎಲ್ಲಾ ಪ್ರಯತ್ನವನ್ನು ಅವನು ಮಾಡಬೇಕು. ಪಂಚಾಂಗ ಭಕ್ತಿಗಳನ್ನು ಒಬ್ಬನು ಮಾಡಬೇಕು. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಪಂಚಾಂಗ ಭಕ್ತಿ ಅದನ್ನು ಸರಿಯಾಗಿ ಅವನು ಮಾಡಬೇಕು. ಪಂಚಾಂಗ ಭಕ್ತಿಗಳು ಯಾವ್ಯಾವುದು, ಯಾರು ಹೇಳ್ತೀರಿ? ಪಂಚಾಂಗ ಭಕ್ತಿಗಳು ಯಾವುದು? ಅನ್ಮ್ಯೂಟ್ ಮಾಡ್ಕೊಳ್ಳಿ, ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಪಂಚಾಂಗ ಭಕ್ತಿಗಳು ಒಂದು ನಾವು ನೋಡಿದೀವಿ, ಮಥುರಾವಾಸ, ಆಮೇಲೆ ಹರಿನಾಮ ಜಪವನ್ನು ಮಾಡುವುದು, ತುಳಸಿ ಆರಾಧನೆ, ಈ ರೀತಿ ಭಾಗವತ ಕಥಾ, ವೈಷ್ಣವ ಸೇವಾ, ಈ ರೀತಿ ಪಂಚಾಂಗ ಭಕ್ತಿ ಏನಿದೆ ಅದನ್ನು ಮಾಡ್ಕೊಳ್ಬೇಕು. ಸೊ ಈ ರೀತಿ ಗೃಹಸ್ಥನಾದವನು ಈ ಪಂಚಾಂಗ ಭಕ್ತಿಯನ್ನು ಮಾಡಿ ಅವನು ತನ್ನ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸಹ ಭಕ್ತಿ ಸೇವೆಯಲ್ಲಿ ಮುಂದುವರಿಲಿಕ್ಕೆ ಪ್ರಯತ್ನವನ್ನು ಮಾಡಿ ಕ್ರಮೇಣವಾಗಿ ಶುದ್ಧ ಭಕ್ತರಾಗ್ಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಸೊ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಯಾರಿಗೆ ಏನಾದ್ರೂ ಪ್ರಶ್ನೆ, ಕಮೆಂಟ್ ಅಥವಾ ಸಜೆಷನ್ಸ್ ಏನಾದ್ರೂ ಇದೆಯಾ? ಹೇಳಿದ್ದು ಅರ್ಥ ಆಗ್ತಾ ಇದೆಯಾ? ಸೌಂಡ್ ಯಾರು ಮಾತನಾಡ್ತಾ ಇಲ್ಲ? ಆಗ್ತಾ ಇದೆ ಪ್ರಭುಜಿ.
ಓಕೆ, ಪ್ರಭುಜಿ ಪಂಚಾಂಗ ಭಕ್ತಿಗಳು ಇನ್ನೊಂದ್ಸಲ ಹೇಳಿ ಪ್ರಭುಜಿ. ಪಂಚಾಂಗ ಭಕ್ತಿ ಹರೇ ಕೃಷ್ಣ ಪ್ರಭುಜಿ. ಸಾಧು ಸಂಘ, ಸಾಧು ಸಂಘ, ನಾಮ ಕೀರ್ತನ್, ಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ, ಮಥುರಾವಾಸ, ವಿಗ್ರಹ ಆರಾಧನೆ. ಎಸ್. ವಿಗ್ರಹ ಆರಾಧನೆ. ಸೊ ಅದಕ್ಕೆ ಒಂದು ಶ್ಲೋಕ ಇದೆ, ಯಾವುದು? ಸಾಧು ಸಂಘ, ನಾಮ ಕೀರ್ತನ್, ಭಾಗವತ್ ಶ್ರವಣ, ಮಥುರಾವಾಸ, ಶ್ರೀಮೂರ್ತಿರ ಶ್ರದ್ಧೆಯ ಸೇವಾನ. ಸೊ ಇದು ಸಾಧು ಸಂಘ, ನಾಮ ಕೀರ್ತನ, ಭಾಗವತ ಶ್ರವಣ, ಮಥುರಾವಾಸ, ವಿಗ್ರಹ ಆರಾಧನೆ. ಇದರಲ್ಲೂ ಪ್ರಮುಖವಾದದ್ದು ಯಾವುದು? ನಾಮಕೀರ್ತನೆ. ಸೊ ನಾಮಕೀರ್ತನೆ. ಸೊ ಹರೇರ್ನಾಮ ಹರೇರ್ನಾಮ ಹರೇರ್ನಾಮ. ಸೊ ಕಲವು ನಾಸ್ತೇವ 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 ಗತಿರನ್ಯತ. ಸೊ ಹರಿನಾಮ ಸಂಕೀರ್ತನೆ, ನಾಮಕೀರ್ತನೆ ಇದು ಪಂಚಾಂಗ ಭಕ್ತಿಯಲ್ಲಿ ತುಂಬಾ ಪ್ರಮುಖವಾದದ್ದು. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ್. ಹರೇ ಕೃಷ್ಣ, ದಂಡವತ್ ಪ್ರಣಾಮ್ ಪ್ರಭು. ಅದು ಮಥುರಾ ವಾಸನ ವೃಂದಾವನ ವಾಸ ಪ್ರಭು? ಇಲ್ಲ ಧಾಮವಾಸ, ವೃಂದಾವನ ವಾಸ, ಮಥುರಾವಾಸ, ಧಾಮವಾಸ. ಅಂದ್ರೆ ಮಥುರಾವಾಸ ಅಂದ್ರೆ ಯಾಕೆ ಹೇಳ್ತಾರೆ ಅಂದ್ರೆ, ಈಗ ನಾವು ಸಿಟೀಸ್ ಗಳಲ್ಲೂ ಇರಬಹುದು ಅಲ್ವಾ? ಸೊ ಸಿಟೀಸ್ ಗಳಲ್ಲಿ ಇದ್ರೂ ಸಹ ನಾವು ನಮ್ಮ ಮನೆಯನ್ನು ವೃಂದಾವನವನ್ನಾಗಿ ಮಾಡುವುದು ಅಂದ್ರೆ ಅದೇ ಮಥುರಾ ವೃಂದಾವನ. ಪ್ರಮುಖವಾಗಿ ಹೇಳುವುದು ಅಂದ್ರೆ ಧಾಮದಲ್ಲಿ ಇರಬೇಕು ಅಂತ. ಯಾಕೆಂದ್ರೆ ಧಾಮದಲ್ಲಿ ಇದ್ದಾಗ ನಾವು ಭಗವಂತನ ಸದಾಕಾಲ ನೆನ್ಪಿಟ್ಕೊಳ್ಬಹುದು. ವೇದಗಳ ಸಾರ ಏನು? ಸದಾಕಾಲ ಕೃಷ್ಣನನ್ನು ನೆನ್ಪಿಟ್ಕೊಳ್ಳೋದು, ಮತ್ತೆ ಅವನನ್ನು ಎಂದಿಗೂ ಮರಿಬಾರ್ದು. ಸೊ ಧಾಮದಲ್ಲಿದ್ರೆ ಇದು ಸಾಧ್ಯ ಇದೆ. ಅದರಿಂದ ಮಥುರಾವಾಸ ಅಂದ್ರೆ ಧಾಮವಾಸ. ಸೊ ನಾವೀಗ ಸಿಟೀಸ್ ಅಲ್ಲಿ ಇದ್ದೇವೆ, ನಾವು ಮಥುರಾವಾಸ ಮಾಡ್ತಾ ಇದ್ದೇವೋ ಇಲ್ವೋ? ಹೌದು ಪ್ರಭು, ಕರೆಕ್ಟ್ ಅಲ್ವಾ? ಅಲ್ವಾ? ಸೊ ನಮ್ಗೆ ಮಥುರಾವಾಸ ಅಂದ್ರೆ ಏನು? ನಮ್ಮ ಮನೆಯನ್ನು ನಾವು ವೃಂದಾವನವನ್ನಾಗಿ ಮಾಡುವುದು. ಅಂದ್ರೆ ಮನೆಯಲ್ಲಿ ವಿಗ್ರಹಗಳನ್ನಿಡುವುದು ಅಥವಾ ಫೋಟೋಗಳನ್ನಿಟ್ಟು ಪ್ರತಿದಿನ ಆರಾಧನೆ ಮಾಡುವುದು, ತುಳಸಿ ಪೂಜೆ. ಸೊ ಬೆಳಿಗ್ಗೆ ಎದ್ದ ತಕ್ಷಣ ತುಳಸಿ ಆರತಿ ಮಾಡ್ತೇವೆ. ಸೊ ಈ ರೀತಿ. ಸೊ ಮನೆ ವೃಂದಾವನ ಅಥವಾ ಮಥುರಾ. ಸೊ ಈ ರೀತಿ. ಸೊ ಅದಕ್ಕೆ ಮಥುರಾವಾಸ, ಧಾಮವಾಸ ಅಂತ ಹೇಳ್ತಾರೆ. ಸೊ ಮತ್ತೆ ಭಾಗವತ ಶ್ರವಣ ಹೇಗೂ ಗೊತ್ತು ಎಲ್ರಿಗೂ, ಕೃಷ್ಣ ಕಥೆಯನ್ನು ಕೇಳುವುದು. ಆಮೇಲೆ ಗೃಹಸ್ಥರಿಗೆ ವಿಗ್ರಹ ಆರಾಧನೆ ತುಂಬಾ ಪ್ರಮುಖವಾದದ್ದು. ಸೊ ಶ್ರೀಮೂರ್ತಿರ ಶ್ರದ್ಧೆಯ ಸೇವನ್. ಸೊ ನಾವು ಫೋಟೋ ಅಥವಾ ವಿಗ್ರಹ ಏನಿದೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಮಂಗಳ ಆರತಿ ಮಾಡೋದು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಗೃಹಸ್ಥಸ್. ಅಫ್ಕೋರ್ಸ್ ಎಲ್ರಿಗೂ ಇಂಪಾರ್ಟೆಂಟ್, ಆದ್ರೆ ಗೃಹಸ್ಥರಿಗೆ ವಿಗ್ರಹ ಆರಾಧನೆ ತುಂಬಾ ಪ್ರಮುಖವಾದದ್ದು. ಆಮೇಲೆ ಎಲ್ಲದರ ಮಾಡ್ಲಿಕ್ಕೆ ತುಂಬಾ ಇನ್ಸ್ಪಿರೇಷನ್ ಸಿಗೋದು ಸಾಧು ಸಂಘ. ಸೊ ಸಾಧು ಸಂಘವನ್ನು ಸಹ ನಾವು ಬಿಡಬಾರ್ದು. ಭಕ್ತರ ಸಂಘ ಏನಿದೆ ಇದು ನಮಗೆ ನಾಮಕೀರ್ತನೆ ಮಾಡ್ಲಿಕ್ಕೆ, ಭಗವತ ಶ್ರವಣ ಮಾಡ್ಲಿಕ್ಕೆ ಈ ಸ್ಫೂರ್ತಿಯನ್ನು ನೀಡ್ತದೆ, ಉತ್ಸಾಹವನ್ನು ನೀಡ್ತದೆ. ಸೊ ಆದ್ರಿಂದ ಈ ಪಂಚಾಂಗ ಭಕ್ತಿಯನ್ನು ಗೃಹಸ್ಥರಾದವರು ಸರಿಯಾಗಿ ಪಾಲನೆ ಮಾಡಬೇಕು. ಹರೇ ಕೃಷ್ಣ. ಸೊ ಇವತ್ತಿಗೆ 3ನೇ ಶ್ಲೋಕ ಮುಗಿತಾ ಇದೆ. ಮುಂದಿನ ವಾರದಿಂದ 4ನೇ ಶ್ಲೋಕ ಆರಂಭ ಆಗ್ತದೆ. ಸೊ ಆಕ್ಚುಲಿ ಉಪದೇಶಾಮೃತದಲ್ಲಿ ಈ 3 ಶ್ಲೋಕಗಳು ತುಂಬಾ ಪ್ರಮುಖವಾದದ್ದು. ಎಸ್ಪೆಷಲಿ ನಮ್ಮ ಲೆವೆಲ್ ಏನಿದೆ, ಎಸ್ಪೆಷಲಿ ಜನರಲ್ ಆಗಿ ಮಾತನಾಡುವುದಿದ್ರೆ ನಮ್ಮ ಲೆವೆಲಿಗೆ ಈ 3 ಶ್ಲೋಕಗಳು ತುಂಬಾ ಪ್ರಮುಖವಾದದ್ದು. ಅದರಿಂದ ನಾವು ತುಂಬಾ ಸ್ಲೋ ಆಗಿ ಹೋಗಿದ್ದೇವೆ. ಸೊ ಮುಂದಿನ ಶ್ಲೋಕಗಳು ಏನಿದೆ ಅದು ಹೈಯರ್ ಸ್ಟೇಜಸ್ ಆಫ್ ಭಕ್ತಿ ಸ್ಲೋಲಿ ಹೋಗ್ತದೆ. ಸೊ ಕೆಲವು ಈಗ ಕೊನೆಗೆ 9, 10, 11 ಶ್ಲೋಕ ತುಂಬಾ ಹೈ ಪ್ಲಾಟ್ಫಾರ್ಮ್, ನಮ್ಗೆ ಅಷ್ಟೊಂದು ರಿಯಲೈಸೇಷನ್ ಸಾಕ್ಷಾತ್ಕಾರ ಇಲ್ಲದೆ ಇರಬಹುದು. ಆ ಪಾರ್ಟ್ ಎಲ್ಲ ಸ್ವಲ್ಪ ಫಾಸ್ಟ್ ಆಗಿ ಆಗ್ಬಹುದು. ಯಾಕಂದ್ರೆ ನಮ್ಗೆ ಅಷ್ಟೊಂದು ರಿಯಲೈಸೇಷನ್ಸ್ ಇಲ್ಲ ರಾಧಾ ಕುಂಡ ಆಮೇಲೆ ಅದ್ರ ಬಗ್ಗೆ ಎಲ್ಲ ಮಾತನಾಡ್ಲಿಕ್ಕೆ. ಸೊ ಅದರಿಂದ ನಾವು ಈ 3 ಶ್ಲೋಕಗಳೇನಿದೆ ಇದರ ಬಗ್ಗೆ ನಾವು ತುಂಬಾ ಸ್ಲೋ ಆಗಿ ಹೋಗಿದ್ದೇವೆ. ಆಲ್ಮೋಸ್ಟ್ ಇವತ್ತು 15th ಸಂಚಿಕೆ, 15 ಸಂಚಿಕೆಗಳಿಗೆ ಬರೇ ಇಂಟ್ರೊಡಕ್ಷನ್ ಮತ್ತೆ 3 ಶ್ಲೋಕಗಳಿಗೆ ತೆಗೆದುಕೊಂಡಿದ್ದೇವೆ. ಸೊ ಇನ್ನು ಆಫ್ಟರ್ 4th ಶ್ಲೋಕ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬೋದು. ಯಾಕಂದ್ರೆ ಜಾಸ್ತಿ ಮುಂದೆ ಹೋದ ಹಾಗೆ, ಹೈಯರ್ ಸ್ಟೇಜಸ್ ಆಫ್ ಭಕ್ತಿ ಹೋದ ಹಾಗೆ ನಮ್ಮ ರಿಯಲೈಸೇಷನ್ಸ್ ಏನಿದೆ ಅದು ಕಡಿಮೆ ಆಗ್ತಾ ಬರ್ತದೆ. ಯಾಕಂದ್ರೆ ನಾವು ಇನ್ನು ಅಟ್ಲೀಸ್ಟ್ ನಾನು
ಆ ಸ್ಟೇಜಿಗೆ ಇನ್ನೂ ತಲುಪಿಲ್ಲ. ಸೊ ಅದರಿಂದ ಈ 3 ಶ್ಲೋಕಗಳನ್ನು ಆದಷ್ಟು ಕಾನ್ಸಂಟ್ರೇಟ್ ಮಾಡಿ ಇದನ್ನು ನಾವು ನಮ್ಮ ಜೀವನದಲ್ಲಿ ಆದಷ್ಟು ಪಾಲನೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ಬೇಕು. ಆವಾಗ ನಾವು ಮತ್ತೆ ಹೈಯರ್ ಸ್ಟೇಜಸ್ಸಿಗೆ ಹೋಗ್ಲಿಕ್ಕೆ ನಮ್ಗೆ ಸುಲಭ ಆಗ್ತದೆ. ಹರೇ ಕೃಷ್ಣ. ಸೊ ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಇಲ್ಲ ಅಂದ್ರೆ ಕ್ಲಾಸ್ ಇಲ್ಲಿಗೆ ಎಂಡ್ ಮಾಡ್ಬೋದು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಣಾಮ್. ದಿಸ್ ಇಸ್ ಮಂಜುನಾಥ್. ಪ್ರಭುಜಿ ನಾನು ಇವತ್ತಿಂದ ಜಾಯಿನ್ ಆಗಿದ್ದೇನೆ. ಪ್ರಾಬ್ಲಮ್ ಇಲ್ಲ ಅಲ್ಲ? ಐ ಕ್ಯಾನ್ ಕಂಟಿನ್ಯೂ. ಯು ಕ್ಯಾನ್ ಕಂಟಿನ್ಯೂ, ನೋ ಪ್ರಾಬ್ಲಮ್. ನೀವು ಬರ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಹರೇ ಸೊ ಕೃಷ್ಣ ನಿಮ್ಗೆ ಪ್ರಭುಜಿ. ವಿಡಿಯೋಸ್ 1 ಮಿನಿಟ್ ಮಾತಾಜಿ. ಈ ವಿಡಿಯೋಸ್ ಅವೈಲೇಬಲ್ ಇದೆ, ಹಿಂದಿನ ಕ್ಲಾಸಸ್ ಇದ್ದು ಇಸ್ಕಾನ್ ಕನ್ನಡ ಚಾನಲ್ ಅಲ್ಲಿ. ನಿಮ್ಗೆ ಬೇಕಾದ್ರೆ ರೆಫರ್ ಮಾಡ್ಕೋಬಹುದು. ಆಮೇಲೆ ಎನಿ ಟೈಮ್ ಯು ಕ್ಯಾನ್ ಜಾಯಿನ್, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. Okay. Can you send me the reference, Prabhuji, so that I can go back? ನೀವು ಈಗ ಯೂಟ್ಯೂಬ್ ಗೆ ಹೋದ್ರೆ ಇಸ್ಕಾನ್ ಕನ್ನಡ ಚಾನಲ್ ಅಂತ ಸಿಗ್ತದೆ ನಿಮ್ಗೆ, ಟೈಪ್ ಮಾಡಿದ್ರೆ. ಅದರಲ್ಲಿ Okay. ನಿಮ್ಗೆ ಉಪದೇಶಾಮೃತ ಸೀರೀಸೇ ಇದೆ ಅದರಲ್ಲಿ. ಓಕೆ, ಇಸ್ಕಾನ್ ಕನ್ನಡ ಚಾನಲ್, ಯು ವಿಲ್ ಗೆಟ್ ವೇರಿಯಸ್ ಲೆಕ್ಚರ್ಸ್, ಬೇರೆ ಬೇರೆ ಲೆಕ್ಚರ್ಸ್ ಗಳಿದೆ ಅದರಲ್ಲಿ. ಉಪದೇಶಾಮೃತ ಸಿಗ್ತದೆ, ನೀವು ಬೇರೆ ಲೆಕ್ಚರ್ಸ್ ಗಳನ್ನು ಬೇಕಾದ್ರೆ ಕೇಳಬಹುದು, ತುಂಬಾ ಚೆನ್ನಾಗಿದೆ. ಹರೇ ಕೃಷ್ಣ. ಖಂಡಿತ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳಿ ಮಾತಾಜಿ. ದಂಡವತ್ ಪ್ರಣಾಮ್. ಹರೇ ಕೃಷ್ಣ ದಂಡೋತ್ ಪ್ರಣಾಮ ಪ್ರಭುಜಿ. ಮಾತಾಜಿ. ಲಾಸ್ಟ್ ವೀಕು ಲಿಂಕ್ ತುಂಬಾ ಲೇಟ್ ಆಗಿ ಬಂದ್ಬಿಡ್ತು, ಅದರಿಂದ ನಾವು ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಅದೇನಾದ್ರು ಸ್ವಲ್ಪ ಸಮ್ಮರಿ ಹೇಳಕ್ ಆಗತ್ತ? ನೀವು ವಿಡಿಯೋ ಇದೆ ಮಾತಾಜಿ, ಅದು ಫುಲ್ ವಿಡಿಯೋ ಇದೆ, ನೀವು ಕೇಳಬಹುದು. ವಿಡಿಯೋ ಅಪ್ಲೋಡ್ ಆಗಿದೆ ನೋಡಿ ಇಸ್ಕಾನ್ ಕನ್ನಡ ಚಾನಲ್. ಹೌದು, ನೀವು ವಿಡಿಯೋ ಫುಲ್ ಕ್ಲಾಸ್ ಕೇಳಬಹುದು. ಬರುತ್ತಾ ಯೂಟ್ಯೂಬ್ ಅಲ್ಲಿ? ಹೌದು, ಯೂಟ್ಯೂಬ್ ಅಲ್ಲಿ. YouTube ಅದೇ ಅಲ್ಲಿ ನಾನು ಈಗ ಪ್ರಭುಜಿಗಳಿಗೆ. ಹೌದು ಮಾತಾಜಿ, ಇಸ್ಕಾನ್ ಕನ್ನಡ ಚಾನಲ್. ಪ್ರಭುಜಿ ವಾಟ್ಸ್ಆಪ್ ಆಗಿದೆ ಅದು. ಕನ್ನಡ ಚಾನಲ್ ಅಂತ ಹಾಕ್ಬೇಕಾ? ಇಸ್ಕಾನ್ ಕನ್ನಡ ಚಾನಲ್ ಅಂತ ಹಾಕಿದ್ರೆ ನಿಮ್ಗೆ ಫುಲ್ ಸೀರೀಸೇ ಇದೆ. ಈಗ ಯಾರಿಗೂ ಕ್ಲಾಸ್ ಮಿಸ್ ಆದ್ರೂ ಸಹ ಅದ್ರಲ್ಲಿ ಅಪ್ಲೋಡ್ ಆಗ್ತಾ ಇರ್ತದೆ, ಕೇಳಬಹುದು. ಅದೇ ಹರೇ ಕೃಷ್ಣ. ಲಾಸ್ಟ್ ವೀಕ್ ತುಂಬಾ ಲೇಟ್ ಆಗ್ಬಿಡ್ತು, ನಾವು ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಅದಕ್ಕೋಸ್ಕರ. ಹೌದು ಮಾತಾಜಿ, ಇವತ್ತು ಸಹ ಲೇಟ್ Okay, ಆಯ್ತು. ಪ್ರಭುಜಿ. ಅಂದ್ರೆ ಕೆಲವೊಮ್ಮೆ ಮರ್ತೋಗ್ಬಿಡ್ತದೆ, ಸೊ ದಯವಿಟ್ಟು ಕ್ಷಮಿಸಿ. ಬಟ್ ಇದು ಮಿಸ್ ಆದ್ರೂ ಸಹ ನಾವು ವಿಡಿಯೋಸ್ ಗಳು ಸಿಗ್ತದೆ. ಓಕೆ ಪ್ರಭುಜಿ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಸೊ ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಸೊ ಮೋಸ್ಟ್ಲಿ ನಿಮ್ಗೆ ಈ 3 ಶ್ಲೋಕಗಳು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೇನೆ, ಯಾಕಂದ್ರೆ ತುಂಬಾ ಪ್ರಮುಖವಾದ ಶ್ಲೋಕಗಳು. ಆಮೇಲೆ ಶೀಲಾ ಪ್ರಭುಪಾದರ ಪುಸ್ತಕವನ್ನು ಸಹ ಓದಿ, ಯಾಕಂದ್ರೆ ಅಲ್ಲಿ ಏನು ವಿವರಿಸಿದ್ದಾರೆ ಅದನ್ನೇ ಇಲ್ಲಿ ಜಾಸ್ತಿ ನಾವು ಅದರನ್ನು ವಿಸ್ತೃತವಾಗಿ ನಾವು ಹೇಳ್ತಾ ಇರೋದು. ಶೀಲಾ ಪ್ರಭುಪಾದರ ಭಾವಾರ್ಥ ತುಂಬಾ ಚೆನ್ನಾಗಿ ಬರೆದಿದ್ದಾರೆ. ಸೊ ಅವರು ಪುಸ್ತಕಗಳು ಏನಿದೆ, ಇದು ಶೀಲಾ ಪ್ರಭುಪಾದರ ಪುಸ್ತಕಗಳು, ಅದು ದಿವ್ಯವಾದ ಪುಸ್ತಕಗಳು. ತುಂಬಾ ಅವರು ಆಧ್ಯಾತ್ಮಿಕವಾದ ವಿಷಯಗಳು ನಮ್ಗೆ ತುಂಬಾ ಸರಳವಾಗಿ ಕೊಟ್ಟಿದ್ದಾರೆ. ಸೊ ಅದರಿಂದ ಆದಷ್ಟು ಶೀಲಾ ಪ್ರಭುಪಾದರ ಪುಸ್ತಕಗಳನ್ನು ಓದ್ಬೇಕು. ಅವರು ಉಪದೇಶಾಮೃತ ಉಪದೇಶಾಮೃತ ಪುಸ್ತಕ ಕನ್ನಡದಲ್ಲಿ ಇದೆ. ಮತ್ತೆ ಶೀಲಾ ಪ್ರಭುಪಾದರ ಪುಸ್ತಕಗಳು, ಅದರಲ್ಲಿ ಉಪದೇಶಾಮೃತ ಇದೆ. ಬೇರೆ ಬೇರೆ ಪುಸ್ತಕನು ಓದ್ಬೋದು. ನಾವು ಇಲ್ಲಿ ಮಾಡ್ತಾ ಇರೋದು ಉಪದೇಶಾಮೃತ ಸೀರೀಸ್ ಅಲ್ವಾ. ಉಪದೇಶಾಮೃತ ಶೀಲಾ ಪ್ರಭುಪಾದರ ಪುಸ್ತಕವನ್ನು ದಯವಿಟ್ಟು ಓದಿ. ಆವಾಗ ಈಗ ಈ ಕ್ಲಾಸ್ ನಡೀತಾ ಇರ್ಬೇಕಾದ್ರೆ ನೀವು ಓದ್ತಾ ಇದ್ರೆ ನಿಮ್ಗೆ ಅದು ಜಾಸ್ತಿ ಆ ಶ್ಲೋಕದ ಅರ್ಥ ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಸೊ ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಸೊ ಓಕೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಶೀಲಾ ಪ್ರಭುಪಾದ ಕಿ ಜೈ. ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಉಪದೇಶಾಮೃತ ತುಂಬಾ ಚೆನ್ನಾಗಿ ಬರ್ತಿದೆ ಪ್ರಭುಜಿ, ಕ್ಲಾಸ್ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಿದ್ದೀರಾ ಪ್ರಭುಜಿ. ಧನ್ಯವಾದಗಳು ಮಾತಾಜಿ, ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.